ಎಲ್ಲಾರು ಹೊಡೆದಿರಿ ಜಯ ಹೊಡೆದಿರಿ ಹೊಡೆದಿರಿ ಎಲ್ಲಾರು ಜಯ ನೂರಕ್ ನೂರು ಎಲ್ಲಾರು ಜೈ ಹೊಡಿತನಕ ಒಟ್ಟ ಪ್ರವಚನ ಮುಗಿಸಲ್ಲ ಹೊತ್ತು ಮುಗಿದ್ರು ಅದ ಎಲ್ಲಾರು ಚಂದಾಗಿ ಜೈ ಹೊಡೆದ್ರಿ ಅಂದ್ರ ಎಲ್ಲಾರು ಚಂದಾಗಿ ಜೈ ಹೊಡೆದ್ರಿ ಅಂದ್ರ 68 ಕಿಲೋಮೀಟರ್ ಬಂದಿನಿ 68 ನಿಮಿಷನಾಗ ಮುಗಿಸ್ತೀನಿ ಮತ್ ಜೈ ಹೊಡಿಲಿಲ್ಲ ಅಂದ್ರ ಹುಗ್ಗಿ ಹಳಚಾದ್ರೂ ಬಿಡಂಗಿಲ್ಲ ಯಪ್ಪ ನೀ ಹೇಳ ಹೊಡಲಕ್ಕ ನಾವ್ ಎದ್ದು ಉಳ್ಳಾಕ್ ಹೋಗ್ತೇವ ಅಂದ್ ನೀವೆಲ್ಲ ತಿಳ್ಕೊಂಡಿರ್ಬೇಕು ಖರೆ ನೀವ್ ಎಲ್ಲರ ನಾ ಪ್ರವಚನ ಮುಗಿಸ್ಲಾರ್ದೆ ಎದ್ದು ಉಳ್ಳಾಕ್ ಹೋದ್ರಿ ಅಂದ್ರ ಮೈಕ್ ತಗೊಂಡ್ ಅಲ್ಲೇ ಓಡಲ್ಲೇ ಬರ್ತೀವಿ ಊರ್ಲ ಕೆಲಸ ಇಲ್ಲೇ ಐತಿ ಜಾತ್ರೆ ಮುಗಿತ್ತು ಮನಿಗ್ ಹೋತೆ ಉಡಿ ತುಂಬಿಕೊಡತ್ ನೀವ್ ಅಂದಿರ್ಬೇಕಾರೆ ಮೈಕ್ ತಗೊಂಡ್ ಮನಿಗೆ ಬರೋ ಪೈಕಿನ ಅದಕ್ಕೆ ಚಂದಾಗೆ ಜೈ ಹೊಡೆದ್ರಿ ಅಂದ್ರ ಒಂದ್ 10-15 ನಿಮಿಷನಾಗ ಮುಗಿಸ್ತೀವಿ ಜೈ ಹೊಡಿಲಿಲ್ಲ ಅಂದ್ರ ಹಂಗೆಲ್ಲ ಆತವ್ರಿ ಎಲ್ಲ ಊಟ 3 ದಿನ ಗಟ್ಲೆ ಅವ್ರು ಹೇಳ್ಯಾರ ನೀವು ಕೇಳಿರಿ ಖರೆ ನಾ ಬರುದೇ ಈಗ ಬಂದಿನಿ ಮತ್ತ ನಂದೆಲ್ಲ ಮುಗಿಬೇಕ ಜೈ ಹೊಡಿತೀರಿ ಜಯ ಮಂಗಲಂ ಜಯ ನಮ जगद्गुरु सिद्धारूढ़ स्वामी महाराज की शिवयोगी मग सिद्धेश्वर महाराज की सद्गुरु महालिंगेश्वर महाराज की सिद्धरत्नगुंडेश्वर महाराज की आदिशक्ति माता की जय हरिलाल महाराज की तिरगाडवर महाराज की माताडवर महाराज की उनको तोटा माडवर महाराज की ಯಾಕಪ್ಪ ಮಾಯ್ಕ ಜೋಡೆ ಜೈ ಇರ್ಲಿ ಎಲ್ಲಾರು ಶಾಂತ ಕೊಡ್ರಿ ಒಂದು ಭಗವಂತನ ಸನ್ನಿಧಾನದೊಳಗೆ ಕುತ್ಕೊಂಡು ಬಹಳ ಪವಿತ್ರವಾಗಿರ್ತಕ್ಕಂಥ ವಿಷಯವನ್ನು ಇಟ್ಟಾರ ಚಿಂತನೆ ಮಾಡೋಣ ಅಂತ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೆ ಸ್ವಾನುಭಾವಿಗಳ ಕಳೆಯ ನಾನೇನು ಬಲ್ಲೇನು ಗುರುನಾಥ ನೀನು ಎಲ್ಲ ಒಳಪಕ್ಕು ಏನನ್ನು ನುಡಿಸುವೆ ಅದನ್ನೇ ನಾನು ನುಡಿವೆನು ಸ್ವಲ್ಪ ಶ್ರೀ ಗುರುವೆ ಕೃಪೆಯಾಗು ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘೇತೆ ಗಿರಿಂ ಯತ್ಕೃಪಾ ತಮ್ಮಂ ಒಂದೇ ಪರಮಾನಂದ ಮಾಧವ ಯಾರ ಕೃಪೆಯಿಂದ ಮೂಕನು ಮಾತನಾಡುವಂತವನಾಗುತ್ತಾನೋ ಯಾರ ಕೃಪೆಯಿಂದ ಕುರುಡನು ಕಣ್ಣು ತೆರೆದು ನೋಡುವಂತವನಾಗುತ್ತಾನೋ ಯಾರ ಕೃಪೆಯಿಂದ ಕುಂಟರು ಪರ್ವತವನ್ನೇ ಹತ್ತುವಂತವನಾಗುತ್ತಾನೋ ಅಂತ ಪರಮದಯಾನಿಧಿ ಸದ್ಗುರುನಾಥ ಜಗದೊಡೆಯ ಜಗದರಕ್ಷಕ ಲೋಕಪಾಲಕನಾದ ಪ್ರಾತಸ್ಮರಣೀಯರು ಸದಾ ಪೂಜ್ಯರು ಲೋಕಮಾನ್ಯರು ಆಗಿರತಕ್ಕಂತ ಶ್ರೀಮದ್ ಜಗದ್ಗುರು ಸೋಮೇಶ್ವರರು ಶಿವಯೋಗಿ ಅಮೋಘ ಸಿದ್ದೇಶ್ವರರು ಸದ್ಗುರು ಮಧುಗೊಂಡೇಶ್ವರ ಅಪ್ಪಂಗಳ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ನತಮಸ್ತಕನಾಗಿ ಅರಟಾಳಬಾಡಗಿ ಗ್ರಾಮದ ಕ್ಷೇತ್ರಾಧಿಪತಿ ಭಕ್ತರ ಭಾಗ್ಯದ ನಿಧಿ ಭಂಡಾರ ಒಡೆಯನಾಗಿರತಕ್ಕಂತ ಸದ್ಗುರು ಮಹಾಲಿಂಗೇಶ್ವರರ ಪಾವನ ಸನ್ನಿಧಾನಕ್ಕೂ ಭಕ್ತಿಯಿಂದ ಮನೆದು ಈ ಶ್ರೀಮಠದ ಒಡೆಯನು ಅದ್ವೈತ ಸಾರ್ವಭೌಮನು ವೇದಾಂತವನ್ನ ಜಗತ್ತಿಗೆ ತಂದು ಊಟ ಮಾಡಿಸಿರ್ತಕ್ಕಂಥವ್ರು ಜಗತ್ತಿನಾಗ ಯಾರು ಅಂತ ಕೇಳಿದ್ರ ಈ ವೇದಾಂತ ಎಂಬುವಂತ ಅಡಿಗೆ ಮಾಡಿಟ್ಟವ್ರು ಯಾರು ಅಂತ ಕೇಳಿದ್ರ ಶ್ರೀಮನ್ ನಿಜಗುಣ ಶ್ರೀಗಳು ಅವ್ರು ಮಾಡಿಟ್ಟಿರ್ತಕ್ಕಂಥ ಅಡಿಗೆ ತಂದು ಜನರಿಗೆ ಊಟಕ್ಕೆ ನೀಡಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಜಗದ್ಗುರು ಸಿದ್ಧಾರೂಢರು ಆ ಉಭಯ ಪೂಜ್ಯರನ್ನ ಸ್ಮರಣೆ ಮಾಡಿಕೊಂಡು ಅವ್ರ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ನತಮಸ್ತಕನಾಗಿ ಶ್ರೀಮಠದ ಒಡೆಯರಾಗಿರ್ತಕ್ಕಂಥ ಆತ್ಮೀಯರು ಸರಳ ಸಜ್ಜನಿಕೆ ಶರಣರಾಗಿರ್ತಕ್ಕಂಥ ಶಿವಪುತ್ರ ಶರಣರ ಪಾವನ ಸನ್ನಿಧಾನಕ್ಕೂ ಭಕ್ತಿಯ ಶರಣಗಳನ್ನ ಹೇಳಿ ಈ ಕಾರ್ಯಕ್ರಮದ 3 ದಿನದ ಸತ್ಸಂಗದ ಪಾವನ ಸನ್ನಿಧಾನವನ್ನು ವಹಿಸಿಕೊಂಡು ತಮ್ಮ ದರ್ಶನ ಮತ್ತು ಆಶೀರ್ವಾದವನ್ನು ದಯಪಾಲಿಸಿರ್ತಕ್ಕಂಥ ಆತ್ಮೀಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಆದ ಶರಣಾನಂದಪ್ಪಂಗಳ ಪಾವನ ಸನ್ನಿಧಾನಕ್ಕೂ ಭಕ್ತಿಯ ಶರಣಗಳನ್ನ ಹೇಳಿ ಇದುವರೆಗೆ ತಮ್ಮದೇ ಆಗಿರ್ತಕ್ಕಂಥ ಉಪದೇಶ ಮಾಡಿರ್ತಕ್ಕಂಥ ವೇದಮೂರ್ತಿಗಳಾಗಿರ್ತಕ್ಕಂಥ ಸಂಗೇಶ್ವಾಮಿಗಳ ಪಾವನ ಸನ್ನಿಧಾನಕ್ಕೂ ಭಕ್ತಿಯ ಶರಣಗಳನ್ನ ಹೇಳಿ ಶರಣರಾಗಿರ್ತಕ್ಕಂಥ ಹುಂಚಾಳ ಪಿಜಿ ಹುಂಚಾಳ ಗ್ರಾಮದ ಶರಣರಾಗಿರ್ತಕ್ಕಂಥ ಶಿವಪುತ್ರ ಶರಣರಿಗೂ ಕೂಡ ಭಕ್ತಿಯ ಶರಣಗಳನ್ನ ಹೇಳಿ ವೇದಮೂರ್ತಿಗಳಾಗಿರ್ತಕ್ಕಂಥ ನಮ್ಮ ಕೊಗಟೂರು ಮತ್ತು ಮೈಗೂರು ಸ್ವಾಮಿಗಳಿಗೂ ಕೂಡ ಭಕ್ತಿಯ ಶರಣಗಳನ್ನ ಹೇಳಿ ಹಿರಿಯರಾಗಿರ್ತಕ್ಕಂಥ ಪತ್ರಕರ್ತರು ಸಮಾಜ ಸೇವಾ ಮಾಡೋದು ಯಾವುದೋ ರೂಪದೊಳಗೆ ಸೇವಾ ಕೊಟ್ಟಿರ್ತಾನ ಭಗವಂತ
ತಮ್ಮ ತಮ್ಮ ಸೇವೆಯನ್ನು ತಾವು ಏನ್ ಮಾಡೋದು ಒಂದು ಪ್ರಾಮಾಣಿಕತೆಯಿಂದ ಸತ್ಯ ಧರ್ಮದ ಆಧಾರವಾಗಿ ಸೇವಾ ಮಾಡೋದು ಅಂತ ಹಿರಿಯರಿಗೂ ಕೂಡ ಭಕ್ತಿಯ ಚರಣಗಳನ್ನ ಹೇಳಿ, ಸಂಗೀತದ ಎಲ್ಲಾ ಕಲಾ ಬಳಗದವರಿಗೂ ಕೂಡ ಭಕ್ತಿಯ ಚರಣಗಳನ್ನ ಹೇಳಿ, ಆಮೇಲೆ ಇಲ್ಲಿ ಭಗವಂತನ ಸನ್ನಿಧಾನದೊಳಗೆ ಪಾಲ್ಗೊಂಡು ಪವಿತ್ರವಾದಂತ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಳ್ಬೇಕಂತ ಕೋರಿದಿರಲ್ಲ ಎಲ್ಲ ಮುಮುಕ್ಷಗಳಿಗೆ ಅನಂತ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು. ಎಲ್ಲಾರು ಹೇಳಿರಿ, ಎಲ್ಲಾರು ಹೇಳಿರಿ. ಇನ್ನ 30% ಕಮ್ಮಿ ಬಿಡೋದು ಗೊತ್ತಾಗಿದ್ದಿಲ್ಲ, 70% ಕವರ್ ಆಗ್ಯದ, 30% ಹೇಳಿದ್ರು. ಮಹಾತ್ಮರು ಶರಣರು ಸಂತರು ಗುರುಗಳ ವೇದಿಕೆ ಮೇಲೆ ಕೂತು ನಮಗೆ ಶರಣ ಶರಣಾರ್ಥಿಗಳು ಅಂತ ಹೇಳಿದ್ರಂದ್ರ ನಾವು ಮಾಡಿ ಶರಣ ಶರಣಾರ್ಥಿಗಳು ಹೇಳ್ಬೇಕಾಗಿರ್ತಕ್ಕಂಥ ಅದು ನಮ್ಮ ಧರ್ಮ. ಮತ್ತ ಧರ್ಮ ಬ್ಯಾಡ್ರಿ ಕರ್ಮೆಗಿರ್ಲಿ ಅಂದ್ರೆ ಶಿವಾಯ ನಮ. ಹೌದಿಲ್ಲ ಹೌದಿಲ್ರಿ? ಮಹಾತ್ಮ ಇದಕ್ಕೊಂದು ಉಪಮೆ ಕೊಡ್ತಾರೆ, ಇದಕ್ಕೊಂದು ದೃಷ್ಟಾಂತ ಆಧಾರ ಇಟ್ಟಾರ. ಪ್ರತಿಯೊಂದಕ್ಕೊಂದೊಂದು ದೃಷ್ಟಾಂತವನ್ನ ಆಧಾರವಾಗಿ ಇಟ್ಕೊಂಡೇ ಉಪದೇಶ ಮಾಡ್ಯಾರ. ಯಾಕಂದ್ರೆ ನಮ್ಮ ತಲೆ ಒಳಗೆ ಉಳಿಬೇಕಂತ ತಿಳ್ಕೊಂಡು ನಿಮ್ಗೆಲ್ಲ ತಿಳಿದಂಗೆ ಹೇಳ್ಕೊಂಡು ಬರಲ್ರಿ. ಏನ್ ಉಪದೇಶ ಮಾಡ್ತಾರ ಅಂತ ಕೇಳಿದ್ರೆ 4 ಮಂದಿ ಕೂಡ ಅತನಿಗೆ ಹೋಗಿರತ್ರಿ. 4 ಮಂದಿ ಕೂಡ ಅತನಿಗೆ ಹೋಗಿದ್ರು, ಚಂತಾನ ಅತನಿ ಪೇಟೆ ತಿರ್ಗಾಡಿದ್ರು, ಎಲ್ಲಾ ಸಂತಿ ಸಪ್ತಿ ಮುಗಿಸ್ಕೊಂಡ್ರು. ಸಂಜೆಕ್ಕ ಅರ್ಟಾಕ್ ಬರ್ಬೇಕಂತ ಮುಕ್ಕಂ ಬಸ್ಸಿಗೆ ಹೋಗಿ ನಿಂದ್ರೋದ್ರಾಗ ಬಸ್ ತಪ್ಪ ನೀನ್ ಎಲ್ಲಿ ಹೋಗೋದು ಎಕಡೆ ಹೋಗೋದು ಗೊತ್ತೇ ಆಗೋಲ್ದು. ಸಮಯ ರಾತ್ರಿ 8-8:30 ಆಗ್ಯದ. ಊರಿಗೆ ಹೋಗ್ಲಕ್ ಬಸ್ ಇಲ್ಲ, ಊಟ ಖಾನಾವಳಿಗೆ ಹೋಗಿ ಊಟ ಮಾಡಕ್ ಕಿಶಾಗ ಹಾಕಿಲ್ಲ, ಆಮೇಲೆ ನಡ್ಕೋದ್ ಬರ್ಲಕ್ ತ್ರಾಣ ಇಲ್ಲ, ಅತನಿ ಪೇಟ್ಯಾಗ ಯಾರು ಪರಿಚಯ ಇಲ್ಲ. ಹಿಂಗ ಆತ್ ನೋಡ್ರಿ ಹೈರಾಣ. ಇನ್ನೇನ್ ಮಾಡೋದು ತಿಳ್ಕೊಂಡು 4 ಮಂದಿ ಬಸ್ ಸ್ಟ್ಯಾಂಡ್ ದಿಂದ ಹಂಗೆ ಸಿದ್ದೇಶ್ವರ ಗುಡಿ ಕಡೆ ಹೊಂಟಿದ್ರೆ ಈ ಕಡೆ ಹಾದಿ ಹಿಡ್ಕೊಂಡು ಹೊಂಟಿದ್ರು. ಹೋಗೋದ್ರಾಗ ದಾರ್ಯಾಗ ಒಂದು ಹೋಟೆಲ್ ಗಂಟು ಬರ್ತೀವ್ರಿ. ಅಂತ ಹೋಟೆಲ್ ಕೇಳಿದ್ರೆ ಹೋಟೆಲ್ ಮ್ಯಾಲ ಬೋರ್ಡ್ ಬೆಳೆದಿದ್ದಾವ, ಬೇಕಾದ ಊಟ ಮಾಡ್ರಿ, ಬಿಲ್ ನೀವು ಕುಡುದಿಲ್ಲ ಮೊಮ್ಮಕ್ಕಳು ಕುಡುದ. ಚಲೋ ಅಲ್ರಿ ಅಪ್ಪಾರ? ಮತ್ ಇಂಥ ಅಪ್ಪಾರ ಸಿಕ್ಕ್ರೆ ಮತ್ತೆ ಇಟ್ಟು ಬಿಸಿಲಾಗ 3 ತಾಸ್ತಾನ ಇಲ್ಯಾಕ ಬರ್ತಿದ್ದೇವ ಯಪ್ಪ ಅಂದಿರಿ. ಮತ್ತ ಇಂಥ ಗಿರಕ್ ಭಾಳ ಅದಾವ್, ಇಂಥ ಗಿರಕ್ ಭಾಳ ಅದಾವ್. ಅದ ಮುಂದೆ ಹೇಳ್ತೇನೆ. ಆಮೇಲೆ ಅವ್ರು ಬೋರ್ಡ್ ಹೋದ್ರ ಹೋಟೆಲ್ ಮ್ಯಾಗಿದ್ದು ಭಗವಂತ ಸಿದ್ಧಾರೂಢ ನಮ್ಮ ಮ್ಯಾಲ ಕೃಪಾ ಮಾಡಿದ. ಭಗವಂತ ಎಂತ ಕರುಣಾಮಯ್ಯದನಪ್ಪ. ಊಟ ನಾವು ಮಾಡುದು, ಬಿಲ್ ಮುಂದೆ ನಮ್ಮ ಮೊಮ್ಮಕ್ಕಳು ಕುಡುದಂದ್ರೆ ಇದ್ರ್ಯಾಕ್ ಬಿಡ್ಬೇಕಂತೆ ಹೋಟೆಲ್ದಾಗ ಹೋಗ್ತಾರ. ಕೈ ತಕ್ಕೊಂಡು ಹೋಗಿ ಗಸ ಕೈ ತಕ್ಕೊಂಡು ಹೋಗಿ ಟೇಬಲ್ ಮೇಲೆ ಕೂತ್ರು. ಏನ್ ಬೇಕ್ರಿ ಅಂದ. ನಾನಾ ತರ ಭಕ್ಷ್ಯ ಭೋಜನ ಏನ್ ಜೀವ ಬೇಡ್ತದ ಎಲ್ಲಾ ಬೇಡಿ ಊಟ ಮಾಡಿದ್ರು. ಊಟ ಮಾಡಿ ಕೈ ತಕ್ಕೊಂಡು ಬೆಳೆ ಸೊಪ್ಪು ಹಾಕೊಂಡು ಎದ್ದು ಹೊಂಟ್ರು ಗಂಡ ಗಬರುಗಳು. ಹೋಟೆಲ್ದಾಗ ಹೊರಗೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ಬೇಕ್ರಿ? ಕೌಂಟ್ರ್ ಮುಂದಿಂದೆ ಬರ್ಬೇಕು. ಮತ್ತ ಕಡೆಗೆ ಬಾಗಲ ಚೆನ್ನಾಗಿರ್ಬೇಕು. ಕೌಂಟ್ರ್ ಮುಂದೆ ಇವ್ರು 4 ಮಂದಿ ಬಂದಿದ್ರು. ಅವ ಬೆಲ್ಲ ಬಡದ ಮಾಲಕ್ ಕೂತಿದ್ದಲ್ಲಿ ವೇಟರ್ ಬಂದು ಹೇಳ್ದ 800 ರೂಪಾಯಿ ಬಿಲ್ ಆಗ್ಯದ್ರಿ ಎಂದ. ಹುಚ್ಚಿ ಅಂದ್ರು ಹೋಟೆಲ್ ಮೇಲೆ ಬೋರ್ಡ್ ಏನ್ ಬರ್ದಿ ಬೋರ್ಡ್? ಬೇಕಾದ ಊಟ ಮಾಡ್ರಿ, ಬಿಲ್ ನೀವು ಕುಡುದಿಲ್ಲ ಮೊಮ್ಮಕ್ಕಳು ಕುಡುದ್ ಬರ್ದಿದಿ, ಮತ್ತೆ ಈಗ ಬಿಲ್ ಕೇಳ್ತಿ 800 ರೂಪಾಯಿ. ಇದು ಅನ್ಯಾಯ ಆಗಂಗಿಲ್ಲ ನಂದ್ರು. ನಾ ಏನ್ ಅನ್ಯಾಯ ಮಾಡೀನ್ರಿ? ನಾ ಬೋರ್ಡ್ ಬರ್ದದ್ದು ಖರೇನೆ, ನೀವು ಬಂದು ನಾನು ಹೋಟೆಲ್ದಾಗ ಊಟ ಮಾಡಿದ್ದು ಖರೇನೆ. ಈಗ ಬಿಲ್ ಕೇಳಾಕತ್ತೀನಿ ಅಂತೇಳಿ ನೀವು ನನ್ನ ಮೇಲೆ ಸಿಟ್ಟಿ ಬಂದಿರಲ್ಲ. ನಾ ಒಟ್ಟ ಆ ಸಿದ್ಧಾರೂಢನ ಹಣಿ ಮಾಡಿ ಹೇಳ್ತೀನಪ್ಪ, ನೀವು ಉಂಡದ್ದು ಬಿಲ್ ಕೇಳಿಲ್ಲ ಅಂದ. ಮತ್ತೆ ಯಾರು ಉಂಡದ್ದು? ನೀವು ಉಂಡದ್ದು ಬಿಲ್ ನಿಮ್ಮ ಮೊಮ್ಮಕ್ಕಳೇ ಕೊಡುದು, ಇದು ಪ್ರಮಾಣ ಐತಿ. ಹಿಂದಕ್ಕೆ ನಿಮ್ ಮುತ್ತಾಗ ಉಂಡ್ ಹೋಗ್ಯಾರ, ಮೊಮ್ಮಕ್ಕಳೇ ಬಿಲ್ ಕೊಟ್ಟು ಹೊರಗೆ ಹೋರಿ ಅಂದ. ಕೊಡ್ಬೇಕಿಲ್ಲ. ಇವ್ರು ಉಂಡದ್ದು ಬಿಲ್ ಮುಂದೆ ಮೊಮ್ಮಕ್ಕಳು ಕೊಡ್ತಾರ ಅಂದ್ರ ಇವ್ರು ಮುತ್ತಾಗ ಉಂಡದ್ದು ಬಿಲ್ ಇವ್ರು ಕೊಡ್ಬೇಕಿಲ್ಲ. ಕಿಸಾಗ $1 ರೂಪಾಯಿ ಏನ್ ಮಾಡ್ತಾರ? ಮುಂಜಾನೆ ಹಿಡಿದು ಚಜ್ಜಿ ತರಕ ದುಡಿದ್ರೆ ಪಗಾರ ₹5 ಐತಿ. ತಿಳಿತೈತಿಲ್ರಿ ಭಾಷೆ? ಮುಂಜಾನೆ ಹಿಡಿದು ಚಜ್ಜಿ ತನಕ ದುಡಿದ್ರೆ ಪಗಾರ ₹5 ಐತಿ. ₹5 ಪಗಾರ ಅದ. 800 ರೂಪಾಯಿ ಮುಟ್ಟಬೇಕಾಗ್ಯದ. 4 ಮಂದಿ ದುಡಿಬೇಕು. ಎಷ್ಟು ಜನ ದುಡಿಬೇಕ್ರಿ? ಲೆಕ್ಕ ಮನೆ ಹೋಗಿ ಮಾಡಿ ಹೇಳು. ತಾತ್ಪರ್ಯ ಏನಂತ ಕೇಳಿದ್ರೆ, ಇಲ್ಲಿ ಬಂದು ಮಹಾತ್ಮರು ನಿಮಗೆ ಶರಣಾರ್ಥಿ ಅಂತ ಹೇಳಿದ್ರ ಅಂದ್ರೆ ನೀವು ಹಾಳಿ ಹೇಳಲಿಲ್ಲ ಅಂದ್ರೆ ಪದರ ಕಟ್ಕೊಂಡು ಹೋಗುದು ಬಡ್ಡಿ ಗಂಟೆ ಯಾವಾಗ ಕೊಡೋರು? ಸಾಯಂಕಾಲ ಮಟ್ಟಕ್ಕೆ ಹೋಗಿ ಕೊಡವ್ರ, ಏನು ಪಾರ್ಕ್ನಾಳಿ ಮಟ್ಟಕ್ಕೆ ಹೋಗಿ ಕೊಡವ್ರ, ಏನು ಹುಂಚಳಕ್ ಹೋಗಿ ಕೊಡವ್ರ, ಏನು ಬಾಡಿಗೆ ಹೋಗಿ ಕೊಡವ್ರ, ಏನು ಕೊಗ್ಲೂರ್ಕ್ ಹೋಗಿ ಕೊಡವ್ರ. ಲೆಕ್ಕ ಬೇಕಾರೆ ಪ್ರತಿಯೊಂದಕ್ಕೆ ಲೆಕ್ಕ ತಪ್ಪಂದ್ರೆ ದಿಕ್ ತಪ್ಪತೈತಿ. ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ, ಮನುಷ್ಯನಾಗಿ ಮರ್ತಕ್ಕೆ ಹುಟ್ಟಿ ಬಂದಿದಿ.
ಇರುವೆ 84 ಲಕ್ಷ ಜನ್ಮ ಫೇರಿ ಆಗ್ಯದ. ಕೊನೆ ಜನ್ಮ ಸಿದ್ಧಾರೂಢ ನಮಗ್ ಕರುಣಿಸಿದಾನ. ಗುರುನಾಥ ಕೊಟ್ಟವ ಪರಮಾತ್ಮ ಕೊನೆ ಜನ್ಮ ಕೊಟ್ಟಾನ. ಈ ಜನ್ಮದಾಗ ಏನ್ ಮಾಡುದು ಕೇಳಿದ್ರ ಮನದೋಷ, ವಿಕ್ಷೇಪ ದೋಷ, ಆವರಣ ದೋಷ ಅಂತ 3 ದೋಷಗಳದಾವ್. ಈ ದೋಷಗಳನ್ನ ತೊಳ್ಕೊಳ್ಳೋದ ತಿಳ್ಕೊಂಡೆ ನಮ್ ಶರಣರ ಏನ್ ಮಾಡ್ಯಾರ ಕೇಳಿದ್ರೆ ಒಂದೊಂದ್ ದಿನ ಒಂದೊಂದು ವಿಷಯ ಇಟ್ಟಾರ. ಇವತ್ತ ಆವರಣ ದೋಷ. ಆವರಣ ಅಂದ್ರ ಅಜ್ಞಾನ. ನೇರವಾಗಿ ವಿಷಯಕ್ಕ ಆವರಣ ಅಂದ್ರ ಅಜ್ಞಾನ. ಅಜ್ಞಾನ ಅಂದ್ರೆ ಏನು? ಅಜ್ಞಾನ ಅಂದ್ರೆ ಏನು? ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಪರಮಾತ್ಮ ಕೊಟ್ಟಾನ. ಇಂಥ ಜನ್ಮ ಮತ್ತೊಂದು ಇಲ್ಲ, ಮತ್ತೊಮ್ಮಿದು ಬರಂಗಿಲ್ಲ. ಮತ್ತೊಮ್ಮೆ ಬರ್ಬೇಕಾದ್ರೆ ಮತ್ತ 1,84,000 ಕಟ್ರಿ 84 ಲಕ್ಷ ಫೇರಿ ಹೊಡಿಬೇಕಾಗ್ತದ. ಇಂಥ ಮನುಷ್ಯ ಜನ್ಮ ಏನ್ ನೀ ಹಾಳು ಮಾಡ್ಕೊಳಕತ್ತಿದ್ ನೋಡು. ಸತ್ಸಂಗ ಇಲ್ಲ, ಗುರು ಸೇವಾ ಇಲ್ಲ, ಹರ ಪೂಜೆ ಇಲ್ಲ. ನಿಜಗೊಂಡು ಏನ್ ಬರ್ತಾರ? ಹರ ಪೂಜೆ, ಗುರು ಸೇವೆ, ವರ ಪುಣ್ಯ ಮಾಡದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ ಅಂತ ಪ್ರಶ್ನೆ ಮಾಡ್ಯಾರ. ಏನ್ರಿ ನಿಜಗೊಂಡ್ರಂದ್ರ ಸಾಮಾನ್ಯ ವ್ಯಕ್ತಿಗಳಲ್ಲ ಅವರು. ನಿಜಗೊಂಡ್ರಂದ್ರ ವೇದಾಂತಿಗಳು. ಕನ್ನಡ ನಾಡಿನ ಮುಮುಕ್ಷಗಳಿಗೆ ವೇದಾಂತವನ್ನು ಕಲಿಸಿರ್ತಕ್ಕಂಥ ಪುಣ್ಯಾತ್ಮರು. ಏನ್ ಅವ್ರಿಗೆ ಹೊಲ ಇದ್ದಿತ್ತಿಲ್ಲ, ಏನ್ ಮನಿ ಇದ್ದಿತ್ತಿಲ್ಲ, ರೊಕ್ಕ ಇದ್ದಿತ್ತಿಲ್ಲ, ರೂಪಾಯಿ ಇದ್ದಿತ್ತಿಲ್ಲ, ಬೆಳ್ಳಿ ಬಂಗಾರ ಇದ್ದಿತ್ತಿಲ್ಲ. ಇತ್ತವ್ರಿಗೆ ನಾವೆಲ್ಲರೇ ಪಿತ್ತ ಒಂದ್ ಅರ್ಧ ತನಿ ಕೈಯಾಗ ಒಂದು ಉಂಗ್ರ ಹಾಕೊಂಡು ಚಂತಾನ ಮಂದಿಗೆ ಉಂಗ್ರನೇ ತೋರ್ಸ್ಕೊತಿರ್ಗತ್ತ ಮಮ್ಮಗೆ. ಗುರುಗಳ ದೊಡ್ಡ ಕತೆ ಇವನು. ಬಂಗಾರ ಹಾಕೊಳ್ಳೋ ಒಂದು, ಬಂಗಾರ ಹಾಕೊಳ್ಳಕ್ಕೆ ಇದು. ಆ ಕಡೆ ಹೋದ್ರೆ ದೊಡ್ಡ ಕತೆ. ಹೇಳ್ತೇನೆ ನಿಮಗೆ. ಒಬ್ಬ ಸಾಹುಕಾರ ಯಾನ್ ಮಾಡಿದ ಸಿಕ್ಕಾಪಟ್ಟಿ ಶ್ರೀಮಂತಿಗೆ ಬಂದಿತ್ರಿ. ಅರ್ಶಿಣ ಪಟ್ಟಿ ಬಹಳ ಬಂದಿತ್ತು. ಕೈಗೆ ಎಲ್ಲಾ ಕೈ ಒಂದೊಂದು ಉಂಗ್ರ ಮಾಡಿ ಹಾಕೊಂಡಿದ್ದ. ಈಗೇನ್ ಹಾಕೋತಾವ ಮಟ್ಟ 1.5 ಲಕ್ಷ ಆಗ್ಯದ ಬಂಗಾರ. ಅವಾಗಿನ ಕತಿ ಎಷ್ಟಾಗ್ಯದ್ರಿ? 1.5 ಲಕ್ಷ ಅಂದ್ರೆ ಗೊತ್ತಾಗ್ತಲ್ರಿ. 1.5 ಲಕ್ಷ ರೂಪಾಯಿಗೆ ಒಂದು ತೊಲಿ ಬಂಗಾರ. ಬ್ರಾಸ್ಲೆಟ್ ತಂದು ಹಾಕ್ಲಕತ್ತ. ಮಾನ್ಯ ಮದುವೆ ಆಗೋ ಹಳ್ಯಾಗ ಬ್ರಾಸ್ಲೆಟ್ ಬಂಗಾರ ತಂದು ಹಾಕಿ ಹಳ್ಯಾಗ ಕೈಲಿ ಲತ್ತಿತ್ತು ನನ್ನ ಮಾವ. ಸದ್ಗುರು ಬದಗೋಡೇಶ್ವರ ಬರೀತಾರ, ಆಸೆ ಮಾಡಿ ಫಾಸಿಗೆ ಬಿದ್ದೀರಿ ಅದೇ ದುಃಖಕ್ಕೆ ಕಾರಣ. ಬೇಡ ಬಿಕ್ಕಾರಿ ಓಡಿ ಬಂದ್ರ ಮಾಡ್ತೀರಲ್ಲ ಜೀವನ. ಹಳ್ಯಾ ಬಂದು ಒಳ್ಕೊತ್ತು ಕೂತ್ರ ಗಳೆ ಎತ್ತ ಮಾರಿ ಕೊಡ್ತೀರಿ, ಅದಕ್ಕೆ ಅನ್ನೋದಿಲ್ಲ ದಾನ. ನಮ್ಮ ಅತ್ತೆ ಒಳಗೆ ಹೇಳ್ತೀನಿ ನಿಮಗೆ. ಅತ್ತೆಗಳಿಗೆ ಹಳ್ಯಾ ಬಂದಂದ್ರೆ ಎಲ್ಲಾ ದೋತ್ ಬಿಡ್ತಾವ, ದೋತ್ ಬಿಟ್ಟಿರ್ತಾವ. ಬೇಡಿಕೆ ಕೊಡ್ತಾವ, ಕೂಡ್ರಿ ಬೇಡದಾಗೆಲ್ಲ. ಹಳ್ಯಾಗ ಕೂಡ್ರಿ, ಮಗಳಿಗೆ ಕೂಡ್ರಿ, ಕೂಡ್ರಿ, ಬಂಧು ಬಾಂಧವ್ರಿಗೆ ಕೂಡ್ರಿ, ಎಲ್ಲಾ ಒಯ್ದ ಅವ್ರ ಹೆಣಕ್ ಬಡೀರಿ. ಸುಮ್ಮ ತುಸು ತಾಂದ ಸಿದ್ಧಾರೂಢ ಮಠಕ್ಕೆ ಕೊಟ್ರಂದ್ರ ಸಿದ್ಧಾರೂಢಪ್ಪ ಆಶೀರ್ವಾದ ಮಾಡ್ತಾನ. ಸಿದ್ಧಾರೂಢಪ್ಪ ಆಶೀರ್ವಾದ ಮಾಡ್ತಾನ. 10 ರೂಪಾಯಿ ತಂದು ಸಿದ್ಧಾರೂಢ ಒಳಗಿ ಕೊಟ್ರಂದ್ರೆ ಸಿದ್ಧಾರೂಢಪ್ಪ ಆಶೀರ್ವಾದ ಮಾಡ್ತಾನ. ಮತ್ತ ಹಳ್ಯಾಗ ಕೊಟ್ರ ಹಳೆ ಆಶೀರ್ವಾದ ಮಾಡ್ತಾನ. ನಿಮ್ಗೆ ಕೇಳ್ತೀನಿ, ಮಗ ಕೊಟ್ರ ಮಗ ಆಶೀರ್ವಾದ ಮಾಡ್ತಾಳ. 3 ಮಂದಿ ಮಕ್ಕಳಿಗೆ ಕರೆದು ಸೀರೆ ಉಡ್ಸ್ಯಾಳ ಒಬ್ಬಕ್ಕೆ ಅವು ಮಾನಿ. 3 ಮಂದಿ ಮಕ್ಕಳಿಗೆ ಕರೆದು ಸೀರೆ ಉಡ್ಸ ಒಬ್ಬಕ್ಕೆ ಅವು ಮಾನಿ. ಆ ದೊಡ್ಡ ಮಗ ಐತಿ ಅಕ್ಕಿಗೆ ಅಂತ ಸೀರೆ ತಂದಿ ನನಗಾಕ ನನ್ನ ಬಾಯಾಗ ಮಣ್ಣೋತು. ಹಡದ ಹೋಗಿ ಬಾಯಾಗ ಮಣ್ಣ ಹಾಕ್ತದೆ. ಸೀರೆ ಸುಳ್ಳಾಲಿ ಬಳಿ ಉಡ್ಸ್ಯಾಳ, ಸೀರೆ ಉಡ್ಸ್ಯಾಳ, ಎಲ್ಲಾ ಬಡದಾಳ ಹೆಡಕ್ಕ. ಮತ್ ಅವಾಗ ಬಾಯಾಗ ಮಾಡಿ ಹಾಕ್ತಾಳಂದ್ರ ಮತ್ ಅವ್ರ ಹೆಡಕ್ಕೆ ಬೆಳಿತೀರಿ ಅದ್ರ ಏನ್ ಶಾಲೆ ಇರ್ಬೇಕು. ಹಂಗತ್ತೇಳಿ ಮಗಳಿಗೆ ಕೊಡ್ಬೇಡಂದಿಲ್ಲ, ಹಂಗತ್ತೇಳಿ ಹಳ್ಯಾಗ ಕೊಡ್ಬೇಡಂದಿಲ್ಲ. ಎಲ್ಲಾರಿಗ್ ಕೂಡ್ರಿ, ಅವ್ರಿಗೆ ಅನ್ಯಾನ ಬಡಿದ ಬಡಿರಿ, ಅವ್ರ ಹೆಣಕ್ ಶೃಂಗಾರ ಮಾಡ್ರಿ. ಖರೆ ಜೋಳಿಗೆ ಏನ ಐತಲ್ಲಿ ಇಲ್ಲಿ, ಈ ಜೋಳಿಗೆ ಹೋದ್ 10 ರೂಪಾಯಿ ಕೊಟ್ರಿ ಅಂದ್ರ ಸಿದ್ಧಾರೂಢ ಆಕಾಶದಾಗ ಹೂವಿನ ಮಳೆ ಸೇರಿತಾರ. ಸದ್ಗುರು ಮದಗೊಂಡೇಶ್ವರ ಹೇಳ್ತಿದ್ರು ಹೆಜ್ಜೆಜ್ಜಿಗೆ ಭಕ್ತರ ಮನೆಗೆ ಹೋದಾಕ ಇವೇನ್ ಅರಟಾಳ ಬಾಡಿಗೆ ಹೊಸವು ಅಲ್ಲ ನಮಗ. ಇವೆಲ್ಲಾ ಅರಟಾಳ ಬಾಡಿಗೆ ಪ್ರತಿಯೊಂದು ಭಕ್ತರ ಮನೆಗೆ ನಾವು ತಿರುಗಾಡದೇವ್ ಗುರುಗಳು ಕೂಡ. ಮುತ್ತನ್ ಜೋಳಿಗೆ ಬಂದದ ಸಾವುಕಾರ ಎಷ್ಟು ವಿಚಾರ ಮಾಡಕತ್ತಿದಿ. ಅಂಗೈ ಎಟ್ಟು ನೀ ಕೊಟ್ರ ಇದ್ ಕೇಳ್ರಿ, ಮುತ್ಯಾನ್ ಜೋಳಿಗೆ ಅಂಗೈ ಎಟ್ಟು ನೀ ಕೊಟ್ರ ಹೊತ್ತು ಹೊಂದ್ರಾಗ ನಿನಗ್ ಮುಂದೆ ಎಟ್ಟು ಕೊಡ್ಲಿಕ್ಕಂದ್ರ ನನಗ್ ಮದಗೊಂಡ್ ಮಾರೋದತ್ ಕರಿಬಾರ್ದ ಹೇಳ್ತಿದ್ರು ಮುತ್ಯಾನ್ ಗುರುಗಳು ಹೇಳ್ತಿದ್ರು. ಮತ್ತೆ ಯಾರು ಕೊಟ್ಟಾರ ಜೋಳಿಗೆ ಕೈ ಎತ್ತಿ ಅವ್ರಿಗೆ 10 ಪಟ್ಟು ಕೊಟ್ಟಾರ್ವಿ ಅವ್ರು. ಅದಕ್ಕೆ ನಾ ಮಾಡಿ ನಾ ಕೊಟ್ಟು ಕೊಟ್ಟು ತಗೊಳದೈತಿ. ಸಿದ್ಧಾರೂಢದೊಳಗೆ ಹೋದ ಕೂಡಲೇ ಇಲ್ಲಿ ಬಂದ ಕೂಡಲೇ ಸಿದ್ಧಾರೂಢದೊಳಗೆ ಕೊಟ್ರಂದ್ರ ನೀವು ಮನೆಗೆ ಹೋಗೋದ್ರಾಗ 10 ಪಟ್ಟು ಆಗೇತದ. ಅದ್ರಾಗ ಎರಡನೇ ಮಾತೇ ಇಲ್ಲ. ವಿಶ್ವಾಸ ಇರ್ಬೇಕಾ? ವಿಶ್ವಾಸ ಇರ್ಬೇಕು. ಅವ ಸಿಕ್ಕಾಪಟ್ಟಿ ಶ್ರೀಮಂತಿಗೆ ಬಂದಿತ್ತು. 10 ಬಟ್ಟಿಗೆ 10 ಉಂಗ್ರ ಮಾಡ್ಕೊಂಡ. ಈ ಉಂಗ್ರ ಮಂದಿಗೆ ತೋರ್ಸ್ಬೇಕಂತ ಕೈಯಾಗ ಒಂದು ಕೈ ಚೀಲ ಇಟ್ಕೊಂಡು ಎಂದೂ ಹೋಗಲಾರ್ದ ಗಿರಾಕಿ ಕಾಯಿಪಲ್ಲಿ ಸಂತಿಗೆ ಹೋದವ.
ಹೋಗುದ್ರಾಗ ಏನಾಯ್ತು ಅಂತ ಕೇಳಿದ್ರೆ ಕಾಯಿಪಲ್ಲಿ ಬಜಾರ್ದಾಗ ಎಲ್ಲಾ ತರ ವ್ಯಾಪಾರ ಮಾಡ್ಕೊಂಡು ಕೂತಿದ್ರಿ. ಅಲ್ಲಿ ದಂಡಿಗೆ ಹೋದ, ಅಜ್ಜಿ ಹೀರಿಕಾಯಿ ಹೆಂಗ್ ಕಿಲೋ ಅಂದ. ಹೆಂಗ ಬಟ್ ಮಾಡಿ ಆಕೆ 30 ರೂಪಾಯಿ ಕಿಲೋ 40 ರೂಪಾಯಿ ಕಿಲೋ ಯಾನ್ ರೇಟ್ ಅಂತ ಹೇಳಿದ್ರು. ಅವನ್ ತೊಳೋಳ ಬಿಡವನ್ ಮುಂದ್ ಹೋದ ಮುದುಕಿ ಚವಳಿಕಾಯಿ ಹೆಂಗ್ ಕಿಲೋ ಈ ಬಟ್ ಮಾಡ. ಮುಂದ್ ಹೋದ ಮುದುಕಿ ಹೀರಿಕಾಯಿ ಹೆಂಗ್ ಕಿಲೋ ಈ ಬಟ್ ಮಾಡೋದು. ಹಿಂಗ್ ಮಾಡ್ಕೋತ್ ದಂಡಿಗೆ ಹೋದ. ದಂಡಿಗೆ ಒಂದು ಗಂಗಾ ಮುದುಕಿ ಕೂತಿತ್ತು. ಊರಾಗೆ ಮೊದಲೇ ಬೆರಕ್ ಮುದುಕದು. ಇವ ನನ್ನ ಹಾಟ ಕಾಯಿಪಲ್ಲಿ ಒಯ್ಲಾಕ್ ಬಂದವ. ಅಲ್ಲಿವ ಕೈಯಾಗಿ ಉಂಗ್ರ ಮಂದಿಗೆ ತೋರಿಸುತ್ತಾರ ಬಲ್ಲಾನ. ಇವನ್ ಕರವಹರಣ ಮಾಡ್ಬೇಕಂತ ಮುದುಕಿ ಏನ್ ಮಾಡ್ತತ್ತ, ಈ ಸಿರಿ ಸರ್ಗ ಈ ಕಾಡಿ, ಈ ಸಿರಿ ಸರ್ಗ ಈ ಕಾಡಿ ಏರ್ಸಿ ಕೊಟ್ಟಳು. ಹೆಂಗ್ ಕೂತಿದ್ದಳು. ಅಲ್ಲಿ ಹೋಗೋದ್ರಾಗ ಏನಾಯ್ತು ಅಂದ್ರ ಇವ ಹೋಗಿ ಸಾವಕಾಶ ಹೋಗಿ ಮುದುಕಿ ಮೆಣಸಿಗೆ ಹೆಂಗ್ ಕೆಲವ ಅಂದತ್ತ. ಆಕೆಂದಳು ಎಲ್ಲೋಡ್ರಿ ಲಕ್ಷ ಕೊಡ್ರಿ. ಮೆಣಸಿನಕಾಯಿ 40 ರೂಪಾಯಿ ಕಿಲೋ, ಹೀರಿಕಾಯಿ 70 ರೂಪಾಯಿ ಕಿಲೋ ಅಂತ ಎಡ್ಡು ಮುಂದೆ ಹಾಸಳತ್ತು. ಯಾಕ್ರಿ ಚಲೋ 10 ತೊಲಿ ತೋಳ್ಬಂದಿ ಮಾಡಿ ತೋಳಿ ಹಾಕೊಂಡಿತ್ತು ಮುದುಕಿ. ಇವಾಗ ಏನ್ ನೋಡ್ದ, ಅವಾಗ ಎದ್ದು ಬಿದ್ದು 10 ಉಂಗಿರ 5 ತೊಲಿಯಾಗ ಅದಾವ ಇವು. ಇದು ಮುದುಕಿ 10 ತೊಲಿ 20 ತೊಲಿ ತೋಳ್ಬಂದಿನೇ ಮಾಡಿ ಹಾಕೊಂಡ ಅಂದ. ಇದು ಮುದುಕಿ ನಡ್ಕೊ ಬಿಡ್ತೈತಂದ. ಕೈಚೀಲಿ ಕಾಡಿ ಊರ ಅಳ್ಕಾಡಿ ಕಾಡಿ ಅತನಿ ಪ್ಯಾಟ್ ಅಕಾಡಿ ಈ ಕಡೆ ಓಡಕತ್ತು ಜತ್ತಿ ಕಡೆಗೆ ನಿಕ್ಕೆ ತಪ್ಪಿತ್ತದ. ಅದಕ್ಕ ಹೈದರಾಬಾದ್ ನಿಜಾಮನ್ ತಲೆ ಮ್ಯಾಲ ಯಾರ ಕೈ ನಾನೇ ಎಲ್ಲಕ್ ಹೋಗ್ಬೇಡ, ನಿನ್ ತಲೆ ಮೇಲೆ ಕೈ ಇಡೋ ಬದಾನತ್ತ. ಅದಕ್ಕಾಗಿ ನಿನ್ನ ಆಸ್ತಿ ಅಂತಸ್ತ ಸಿರಿ ಸಂಪತ್ತ ಸುಖ ಸೌಭಾಗ್ಯ ಇರ್ಲಿ, ಇವಕ್ ಯಾರು ಬೇಡಂದಿಲ್ಲ. ಇವೆಲ್ಲ ಇರ್ಲಿ. ಇವೆಲ್ಲ ಅಪ್ಪ ಸಿದ್ದಾರೂಢ ಕೊಟ್ಟಿದ್ದು, ಇವೆಲ್ಲ ಮಾಳಗರ ಕೊಟ್ಟಿದ್ವಿ, ಅಮೋಕ್ಷದ ಕೊಟ್ಟಿದ್ದು, ಭಗವಂತ ಕೊಟ್ಟಿದ್ದು ಅಂತ ತಿಳ್ಕೊಂಡ್ ಭಗವಂತ ಸ್ಮರಣೆ ಮಾಡ್ಕೋತ ಇವತ್ತು ಏನ್ ಮಾಡೋದು ಅಂದ್ರೆ ಹೋಗ್ಸೋದು. ಅದ್ರ ಜೊತೆನೆ ಎಲ್ಲಿ ಹೋಗುದು ಅಂತ ಕೇಳಿದ್ರೆ ಗುರು ಸನ್ನಿಧಾನಕ್ಕೆ ಹೋಗುದು. ಇಲ್ಲೊಂದು ಭವ್ಯವಾಗಿರ್ತಕ್ಕಂಥ ಸಿದ್ದಾರೂಢರ ಆಶ್ರಮ ಮಾಡಿ ನಮ್ ಜನರಿಗೆಲ್ಲ ವೇದಾಂತ ಮುಖ್ಯ ತಿಳ್ಕೊಂಡು ನಮ್ಮ ಶಿವಪುತ್ರ ಶರಣರು ಸತ್ಯ ಸಂಕಲ್ಪ ಮಾಡಿ ಚಲೋ ವಿಷಯ ಇಟ್ಟಾರ. ಆವರಣ ದೋಷ ಅಂದ್ರೆ ಏನಿಲ್ರಿ, ಅಜ್ಞಾನ. ನಿಮ್ಗೆಲ್ಲಾ ತಿಳಿಯುವಂಗ ಹೇಳಬೇಕಾದ್ರ ತಮ್ಮ ಕೊಡ್ರಿ ಹುಡುಗರೇ, ಅಪ್ಪ 10 ನಿಮಿಷ ಕೊಡ್ರಿ, ಶಾಂತಿ ಕೊಡ್ರಿ. ನಿಮ್ಗೆಲ್ಲಾ ತಿಳಿಯುವಂಗ ಹೇಳ್ಬೇಕಂದ್ರ ಎಲ್ಲಾರ ಮನ್ಯಾಗ ಅವು ಏನ್ರಿ ಮೋತಿ ನೋಡ್ಕೊಳ್ಳೋ ಅದಾವಿಲ್ರಿ. ಯಾನತ್ರಿ ಅವಕ್ಕ ಕನ್ನಡ ಯಾವ ಭಾಷೆ ಇರೋದು? ಕನ್ನಡ ಯಾವ ಭಾಷೆ, ಯಾವ ಶಬ್ದ ಅದಾವ? ಕನ್ನಡ, ಮರಾಠಿ, ಇಂಗ್ಲಿಷ್, ಉರ್ದು, ತೆಲುಗು, ಯಾವ ಭಾಷೆ ಅದು? ಬಿಡ್ರಿ. ನೀವೆಲ್ಲಾರು ಕರ್ನಾಟಕದವ್ರ? ಇಲ್ಲಿ ಕೊಟ್ಟವ್ರ ಎಲ್ಲಾರು ಕರ್ನಾಟಕದವ್ರ? ಎಲ್ಲರಿಗೂ ಕನ್ನಡ ಬರ್ತಾವ್ರೆ? ಪರ್ಫೆಕ್ಟ್ ಆಗಿ ಕನ್ನಡ ಬರ್ತಾವ್ರೆ? ಪರಿಪೂರ್ಣವಾಗಿ ಕನ್ನಡ ಬರ್ತಾವ್ರೆ? ಕನ್ನಡ ಮಾತಾಡ್ತೇವ್ರೆ ಅನ್ನೋ ಕೈ ಮಾಡ್ರಿ ಮ್ಯಾಮ್. ಯಾಕ್ರಿ ಡೌಟ? ಬಹಳ ಮಜಾ ಅದ. ಇಲ್ಲಿ ಕೇಳ್ರಿ ಗದ್ಲ ಕಡಿಮೆ ಮಾಡೋ 1 ನಿಮಿಷ ಲಕ್ಷ ಕೊಡ್ರಿ ಕಡೆ. ಈಗ ಏನ್ ಹೇಳಿದ್ರೆ ಮುಖ ನೋಡ್ಕೊಳ್ಳೋದು. ನೀವ್ ಏನಂದ್ರೆ ಅದಕ್ಕೆ ಕನ್ನಡಿ, ಅದು ಕನ್ನಡ ಶಬ್ದ ಅಲ್ಲ. ಮತ್ ನೀವು ಕನ್ನಡಿಗರ ಅನ್ನೋದು ಹೆಂಗ? ಅಂಡ ಕಾಯ್ದಾಲ ಕೂಟಾಗಿಲ್ಲ. ಇದು ಏನ್ ನಡೆಸಿದ ಆಟ? ನಾ ಮಾಡ್ತದವಪ್ಪ, ನಾ ಮಾರಾಟದವ, ನಾ ಕನ್ನಡದವ, ನನ್ ಕನ್ನಡ ಬರಂಗಿಲ್ಲ ಮಾತಾಡಕ, ನಾ ಮಾರಾಟದವ ಇದ್ದಾನ ಆ ಕಡೆ ಜಪ್ ತಾಲೂಕ ಕಾಯ್ದವಲ್ಲ ಕೂಟಾಗಿಲ್ಲ. ನಿಮಗ್ ಕೇಳಕತ್ತೀನಿ, ಮುಖ ನೋಡ್ಕೊತಿರ್ಲಿ. ಕನ್ನಡ ಹೇಳಿದ್ರಲ್ಲ, ಅದಕ್ಕೆ ಕನ್ನಡದಾಗ ಏನತ್ತಾರ ಹೇಳಿದ್ರ ಪ್ರವಚನ ಮುಗಿಸ್ತೀನಿ. ಹೇಳಿಕಂದ್ರ ಕನ್ನಡಿಗೆ ಕನ್ನಡದಲ್ಲಿ ಏನು ಎನ್ನುವರು? ಇಲ್ಲಿ ತನಕ ಎಟ್ಟೆಟ್ಟು ಮಂದಿ ಸ್ವಾಮಿಗಳು ಬಂದ್ ಹೋಗಿರೋ ಪ್ರವಚನಕ್ಕ ಬ್ಯಾರೆ ಇದಲ್ಲ ತಿಳಿದು. ಇಲ್ಲಿ ಕೇಳ್ರಿ ಕನ್ನಡಿಗರ, ನೀವು ಕನ್ನಡದವ್ರ, ಕರ್ನಾಟಕದವ್ರ? ಕನ್ನಡದಾಗ ಏನತ್ತಾರ ಅಂದ್ರ ಹೇಳ ಪಕ್ಕ ಹೇಳ್ಬೇಕು. ಏನಪ್ಪಾ ನೀನು ಸರ? ಸಮರ್ಥಕ. ಒಂದ್ಸಲ ಅವನಿಗೆ ಜೋರಾಗಿ ತಾಳಿ ನೋಡಿ.
ಕನ್ನಡಿಗೆ ಕನ್ನಡದಾಗ ದರ್ಪಣ ಅಂತ ಕರೀತಾರ. ನೀವು ಯಾರು ಕನ್ನಡ ಮಾತಾಡಿಲ್ಲಪ್ಪ, ನಾ ಸಿದ್ಧಾರ್ಥ ರಾಣಿ ಮಾಡಿ ಹೇಳ್ತೀನಿ. ನಿಮ್ಗೆ ಯಾರಿಗ ಕನ್ನಡ ಬರಂಗಿಲ್ಲ, ಸ್ವಲ್ಪ ಮೊದಲೇ ನೋಡ್ಕೊಳ್ಳೋದು ಇಡುದು ಅದ. ಅದಕ್ಕೆ ಕನ್ನಡದಾಗ ಅಂತಾರ ಗೊತ್ತಿಲ್ಲ ಅಂದ್ರೆ ಅದನ್ನ ಯಾಕೆ ಯೂಸ್ ಮಾಡ್ಬೇಕು, ಅದನ್ನ ಯಾಕೆ ಉಪಯೋಗ ಮಾಡ್ಬೇಕು? ನಮ್ಗೆ ಹೇಳೋ ತಾತ್ಪರ್ಯ ಎರಡದಾವ್. ಒಂದು ಕನ್ನಡ ಬರ್ಬೇಕು, ಕನ್ನಡ ಕಲಿಬೇಕು. ನಾವು ನಿತ್ಯ ಬಳಸುವಂತ ವಸ್ತುಗಳಿಗೆ ಕನ್ನಡದಾಗೆ ಏನಂತಾರ ಅದ್ರ ಬಳಕೆ ಮಾಡಬೇಕು. ಆಮೇಲೆ ನನಗೆ ಹೇಳ್ತಕ್ಕಂತ ವಿಷಯ ಏನಂತ ಕೇಳಿದ್ರೆ, ಆ ಕನ್ನಡಿ ಮ್ಯಾಲ ಒಂದು ಕಾಂಡ್ಯಾಳ ಅಂದ್ರೆ ನೀವು ನಿಮ್ ಭಾಷೆದಾಗ ಕಾಂಡ್ಯಾಳ ತಂದು ಗಾಡಿಗೆ ಹಾಕಿರಿ, ಅದ್ರಾಗ ಮೋತಿ ನೋಡ್ಕೋತೀರಿ ಅಲ್ಲಿ, ಮತ್ತ ಅದ್ರ ಮ್ಯಾಲ ಸಿಕ್ಕಾಪಟ್ಟಿ ಧೂಳು ಬಿದ್ದದು. ಇದು ಕೇಳಿ, ಆ ದರ್ಪಣದ ಮ್ಯಾಲ ಕನ್ನಡಿ ಮ್ಯಾಲ ಧೂಳು ಬಿದ್ದ ಸಿಕ್ಕಾಪಟ್ಟಿ ಮೋತಿ ಕಾಣಿಸ್ತದ್ರಿ? ಮೋತಿ ಕಾಣಿಸ್ತದ್ರಿ? ಮುಖ ಕಾಣಿಸ್ತೈತೇನೋ? ಇಲ್ಲ. ಹಂಗ ನಮ್ಮ ಅಂತಃಕರಣ ಮ್ಯಾಲ ಧೂಳು ಬಿದ್ದದು, ಹೊಲಸು ಬಿದ್ದದು. ಅಂತಃಕರಣ ಚತುಷ್ಟಯಗಳು ಅಂತ ಬರ್ತಾವ, ಮನಸ್ಸ, ಬುದ್ಧಿ, ಚಿತ್ತ, ಅಹಂಕಾರ. ಈ ಅಂತಃಕರಣ ಚತುಷ್ಟಯಗಳು ಏನಾಗ್ಯಾವ ಅಂದ್ರೆ ಹೊಲಸಾಗ್ಯಾವ. ಮತ್ತು ತೊಳೆಯಲ್ಲಿ ಕೆರೆಯಾಗ ಏನ್ ಆಲಿಮಟ್ಟಿ ಡ್ಯಾಮ್ ಅಂತ ಹೇಳ್ತೀರಿ? ಗಿರಕ್ ಬಹಳ ವಿಚಿತ್ರ ಗಿರಕ್ ಅದಾವ್ರಿ. ಆ ತೊಳೆದ ಕೊಳ್ಳಿ ಆಲಿಮಟ್ಟಿ ಡ್ಯಾಮ್ ಕೊಯ್ದು ಹಾಕ್ಬಿಡ್ರಿ, ಬೇಕಾದಾಗ ಸ್ವಚ್ಛ ಆಗ್ತಾವ, 4 ದಿನ ನೆಲಕ್ಕಿಟ್ಟ ಆತಂತ. ಹೌದಿಲ್ರಿ? ಹಂಗಿಲ್ಲದ ಮಂಡೆ ಮಾಸಿದಡೆ ಮಹಾಮಜ್ಜನ ಮಾಡುವರು. ಹುಡುಗರ ಕೂಡ್ರಿ, ಬರೀಪ ಎಲ್ಲಾರು ಹಿರಿಯರು ಕೂಡ್ರಿ, ಕೆಳಗ್ ಕೂಡ್ರಿ, ಮುಂದೆ ಬರೀ ಜಾಗ ಸಾಕಷ್ಟು ಕೂಡ್ರಿ. ಬಹಳ ಅದ್ಭುತವಾಗಿ ಪವಿತ್ರವಾಗಿರ್ತಕ್ಕಂಥ ವಿಷಯ ಶರಣರು ಹೇಳ್ತಾರ. ಮಂಡೆ ಮಾಸಿದಡೆ ಮಹಾಮಜ್ಜನ ಮಾಡುವರು, ಬಟ್ಟೆ ಮಾಸಿದಡೆ ಮಳಿವಾಳಗಿಕ್ಕುವರು, ಮತ್ತ ಮನಸ್ಸು ಮಾಸಿದಡೆ ನಮ್ಮ ಕೂಡಲ ಸಂಗಮ ಶರಣರ ಅನುಭಾವವೇ ಲೇಸು ಕಂಡಯ್ಯ. ಎಲ್ಲಿ ಹೋಗುದು ಅಂತ ಕೇಳಿದ್ರೆ ಮನಸ್ಸು ಹೊಲಸಾಯ್ತಂದ್ರೆ ಎಲ್ಲಿ ಹೋಗುದು ಅಂತ ಕೇಳಿದ್ರ ಆರುಡ ಆಶ್ರಮ ಕರೆಕ್ಟಾಳಕ್ ಹೋಗುವುದು. ಬಂದಿರತಕ್ಕಂತ ಮಹಾತ್ಮರ ಅನುಭವದಿಂದ ಮನಸ್ಸು ಸ್ವಚ್ಛ ಆಗ್ತದ. ನಮಗ ಆವರಣ ದೋಷ ವಿಷಯ ಏನ್ ಇಟ್ಟಾರಲ್ಲ, ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಅಜ್ಞಾನ ಆವರಿಸ್ಕೊಂಡದ. ಹೆಂಗ ಕನ್ನಡಿ ಮ್ಯಾಲ ಧೂಳು ಬಿದ್ದದ, ಮುಖ ಕಾಣಂಗಿಲ್ಲ, ಹಂಗ ಅಂತಃಕರಣ ಹೊಲಸಾಗ್ಯದ. ಅದಕ್ಕಾಗಿ ನಮ್ಗೆ ಜ್ಞಾನ ಆಗಲಿಲ್ಲ. ಆ ಅಂತಃಕರಣ ಸ್ವಚ್ಛ ಆಗ್ಬೇಕಾಯ್ತಂದ್ರ ಇಲ್ಲೇನ್ ಬಂದಾರಲ್ಲ ಮಹಾತ್ಮರ ಸನ್ನಿಧಾನಕ್ಕೆ ಹೋಗಿ ನಾವು ಶರಣಾದೇವು ಅಂತಂದ್ರ ಅವ್ರ ಮುಖದಿಂದ 4 ಮಾತು ಕೇಳದೇವು ಅಂದ್ರ ಅಂತಃಕರಣ ಸ್ವಚ್ಛ ಆಗ್ತದ. ಅವಾಗ ಜ್ಞಾನ ಆಗ್ತದ. ನಾ ಯಾರಿದ್ದೀನಿ ಅನ್ನೋದು ತಿಳಿತೈತಿ. ಒಂದೇ ಮಾತು ಹೇಳಿ ಮುಗಿಸ್ತೀನಿ. ತುಂಬಿದ ಸಭೆ ಒಳಗ ವಸಿಷ್ಠರು ರಾಮಚಂದ್ರ ಪ್ರಭು ಕೇಳಿದ್ರಂತ. ರಾಮ ಅಂದ್ರ ಕೂಡಲೇ ಎದ್ದು ನಿಂತ, 2 ಕೈಗಳ ಮುಗಿದು ತಲೆ ಕೆಳಗೆ ಮಾಡಿದ್ರು. ಯಾರ್ಯಾವ? ರಾಮಚಂದ್ರ ಪ್ರಭು. ಪುರುಷೋತ್ತಮನಾಗಿರ್ತಕ್ಕಂಥ ರಾಮಚಂದ್ರ ಪ್ರಭು ಭಗವಾನ್ ವಿಷ್ಣುದ ನಾವು. ಆ ಕೆಲವೊಂದು ಕೋಟಿ ಬ್ರಹ್ಮಾಂಡದ ನಾಯಕದ ನಾವು. ಅವನೊಳಗೆ ಅವನಿಂದೇ ಸೃಷ್ಟಿ, ಅವನೊಂದೇ ಸ್ಥಿತಿ, ಅವನಿಂದೇ ಲಯ ಆಗ್ತದೆ. ಸೃಷ್ಟಿ, ಸ್ಥಿತಿ, ಲಯ 3ಕ್ಕೂ ಕಾಣಿಕರ್ತನಾಗಿರ್ತಕ್ಕಂಥ ಪರಮಾತ್ಮ ರಾಮಚಂದ್ರ ಪ್ರಭು. ನೀವ್ ಹೆಂಗ್ ಕೂತು ಶಾಸ್ತ್ರ ಕೇಳ್ತಿದ್ರಿ ಗುರುಗಳ ಸನ್ನಿಧಾನ. ಗುರುಗಳು ಅಂದ್ರು, ರಾಮ ಅಂದ್ರು, ಎದ್ ನಿಂತ 2 ಕೈ ಕಟ್ಟಾನ, ತೆರಿ ಹಿಂಗ್ ಬಾಕ್ಷಾನ, ಅಪ್ಪಣೆ ಗುರುದೇವ ಅಂತ ಎದ್ ನಿಂತ ತುಂಬಿದ ಸಭೆ ಒಳಗ. ಅವಾಗ ಗುರುಗಳು ವಸಿಷ್ಠರು ಕೇಳ್ತಾರ, ರಾಮ ನೀನ್ ಆರು ಅಂತ ಪ್ರಶ್ನೆ ಮಾಡು. ನಾರೀಪ ರಾಮ್ರಿ ಎಂದ, ನಾರೀಪ ರಾಮ್ರಿ ಎಂದ. ಈ ಶರೀರ ಕಿಟ್ಟದ ಹೆಸರು ಹೇಳಕತ್ತೀವೋ ಆ ಹೆಸರು ಕೇಳಿಲ್ಲ. ನೀನ್ ಆರು ಅಂತ ಮರು ಪ್ರಶ್ನೆ ಮಾಡಿದ್ರು. ನಾರಿ ದಶರಥ ಮಗಾರಿ ಅಂದ. ಅವ್ರ ಮಗ ಇವ್ರ ಮಗ ಕೇಳಿಲ್ಲಪ್ಪ, ನೀನ್ ಆರು ಅಂದ್ರು. ನಾ ಸೀತಾನ್ ಗಾಂಡ್ರಿ ಅಂದ್ರು. ಗಂಡ ಹೇಳ್ತಿ ಇದು ವ್ಯವಹಾರ ಇಲ್ಲ, ನೀನ್ ಆರು ಅಂತ ಮರು ಪ್ರಶ್ನೆ ಮಾಡಿದ್ರು. ನಾರಿ ದಶರಥ ಈ ಅಯೋಧ್ಯೆ ಪಟ್ಟ ಅಂದ್ರು, ರಾಜಾರಿ ಅಂದ್ರು. ರಾಜ ಪ್ರಜಾ ಇದನ್ನ ಕೇಳಿಲ್ಲಪ್ಪ, ನೀನ್ ನಾರು ಅಂದ್ರು. ನಾ ಯಾರಿದ್ದೀನಿ ಅನ್ನೋದು ನನಗೆ ಗೊತ್ತಾಗಿಲ್ರಿ, ಅದಕ್ಕೆ ಇದು ಎಲ್ಲ ನಡೆದ ಗಾದ್ಲ. ನಾ ಯಾರಿದ್ದೀನಿ ಅನ್ನೋದು ನನಗೆ ತಿಳಿಸ್ಕೊಡ್ಬೇಕ್ರಿ ಅಂತ ತುಂಬಿದ ಸಭೆ ಒಳಗೆ ಸಾಷ್ಟಾಂಗ ಹಾಕಿದಂತ ಗುರುಗಳಿಗೆ. ನೀವು ಹಾಕ್ತೀರಿ ಸಾಷ್ಟಾಂಗ. ಎಷ್ಟು ಮಂದಿ ಗುರುಗಳಿಗೆ ಸಾಷ್ಟಾಂಗ ಹಾಕಿ ನಮಸ್ಕಾರ ಮಾಡ್ತೀರಿ? ಕೈ ಮಾಡ್ರ ಮ್ಯಾಲ ಒಂದೇ ಕೈ ಮ್ಯಾಲ ಬದ ಹೋಗ್ತಾರೆ ಗುರುಗಳಿಗೆ. ಹೋಗಿ ಕೈ ಮುಟ್ಲಕತ್ತಾವು ಗಿರೇಕಿ.
ಏನ್ ಹೇಳ್ಯಾರಿ ಶರಣರು? ಮೊದಲ ದಿನ ಹಣಿ ಮುಟ್ಟಿ, ಎರಡನೇ ದಿನ ಕೈ ಮುಟ್ಟಿ, ಮೂರನೇ ದಿನ ತೂಕಡಿಕೆ ಕಾಣಿರನ್ನ ಅಂತ. ಎಲ್ಲ ಕೈ ಮುಟ್ಟಿ ನಮಸ್ಕಾರ ಹೋಗ್ತೋತ್ ಗುರುಗಳ ನಮಸ್ಕಾರ. ಇಲ್ಲಿ ನೋಡ್ರಿ ಕೈಯ ಗುರುಗಳ ನಮಸ್ಕಾರ ಹಿಂಗ್ ಮಾಡಕತ್ತಾವ್ರಿ ಹೋಗ್ತೋತ್. ನಿಮ್ ನೋಡ್ತೀನಿ ಒಂದ್ ಕೈ ಹತ್ತು ಶರಣ ಹೇಳಕತ್ತಾರ. ಕೈ ಮತ್ತ ಗುರುಗಳ ನಮಸ್ಕಾರ ಹೋಗ್ತೋತ್ ಹಿಂಗ್ ನಮಸ್ಕಾರ ಮಾಡಕತ್ತಾವು. ಅಂತೀನಿ ಏನ್ ಉಳ್ದ ಧರ್ಮ ನನಗ್ ಅನ್ಸ್ತಕತ್ತದ್ರೆ ನಿಮ್ಗೆ ಹೆಂಗ್ ಅನ್ಸ್ತದ ನೋಡಿ ವಿಚಾರ ಮಾಡಿ, ಮನೆಗೆ ಹೋಗಿ ವಿಚಾರ ಮಾಡಿ. ಸೂಕ್ಷ್ಮ ಗುರುಗಳ ಸನ್ನಿಧಾನಕ್ಕೆ ಹೋದ್ರ ನಮಸ್ಕಾರ ಮಾಡೋದಿತ್ತು ಅಂದ್ರ ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕು. ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕು. ಯಾಕೆ ಬಂದ ವಿಷಯ ತೆಲಗಿಡ್ರಿ. ಅಲ್ಲಿ ರಾಮಚಂದ್ರ ಪ್ರಭು ವಸಿಷ್ಠರಿಗೆ ಗುರು ವಸಿಷ್ಠರಿಗೆ ತುಂಬಿ ಸಭೆ ಒಳಗೆ ಸಾಷ್ಟಾಂಗ ಹಾಕ್ಯಾನ. ಯಪ್ಪ ನಾ ಯಾರಿದ್ದೀನಿ ನನ್ಗೆ ಗೊತ್ತಿಲ್ಲ, ನಾ ಯಾರಿದ್ದೀನಿ ನಾನು ತಿಳಿಸ್ಕೊಟ್ಟು ನಾನು ಉದ್ಧಾರ ಮಾಡುವಂತ ಗುರುವಿನ ಪಾದಿಗೆ ಸಾಷ್ಟಾಂಗ ಬಿದ್ದಾನ. ಅದ್ರ ಸಲುವಾಗಿ ವಿಷಯ ಬಂದದ. ಗುರುಗಳ ಪಾದಿಗೆ ಹೋದ ಬಳಿಕ ಸಾಷ್ಟಾಂಗೇ ನಮಸ್ಕಾರ ಮಾಡಕ್ ಮಾಡೋದಿತ್ತಂದ್ರ ಇಲ್ಲ ಮೋಗಿಲ್ಲ ನಾಯಕ ಮನೆ ಕುತ್ಕೊಂಡ್ರಬೇಕಂತ ಶಾಸ್ತ್ರ ಹೇಳ್ತದ. ನಾ ಹೇಳಿದ್ರಿ ಶಾಸ್ತ್ರ ಸಮ್ಮತದ, ಶಾಸ್ತ್ರದ ಬರ್ದಾರ ಗುರು ಪಾದಕ್ಕೆ ನಮಸ್ಕಾರ ಮಾಡ್ಬೇಕಾದ್ರೆ ಸಾಷ್ಟಾಂಗೆ ಹಾಕ್ಬೇಕದು. ಸಾಹ ಅಂದ್ರ 6, ಅಷ್ಟ ಅಂದ್ರ 8. ಸಾ ಅಂದ್ರ 6. 6 ಏನಂತ ಕೇಳಿದ್ರೆ ಇನ್ಕ ಹೇಳ್ಯಾರಲ್ಲ, 6 ಗುಣಗಳು, ಅರಿಷಡ್ ಗುಣಗಳು, ವರ್ಗಗಳು. ಅವು 6 ಗುಣಗಳನ್ನ ಹತೋಟಿ ಒಳಗಿಟ್ಟು ಕಟ್ಟಿ ನಾವು ಹೇಳ್ದಂಗ ಅವು ಕೇಳ್ಬೇಕು. ಅವು ಹೇಳ್ದಂಗ ನಾವು ಕೇಳೋದಲ್ಲ. ಬಹಳ ಮಂದಿ ಅವು ಹೇಳ್ದಂಗ ಇವ್ರು ಕೇಳೇ ಹಾಗ್ಯಾರ, ಮತ್ತ ಇವ್ರು ಹೇಳ್ದಂಗ ಅವು ಕೇಳಕತ್ತು ಅಂದ್ರ ಸಿದ್ಧಾರೂಢ್ರ ಆಗ್ಯಾರ. ಇನ್ನು ತಲೆಯಾಗಿರ್ಬೇಕು. ಅವು ಇವ್ ಹೇಳ್ದಂಗ ಅವು 6 ಗುಣ ಕೇಳವತ್ತೆ ಮಳೆಗರ ಆಗ್ಯಾನ. ಸಾಮಾನ್ಯ ಮಾತಲ್ಲ, ಕೈಲಾಸದಿಂದ ಪರಮಾತ್ಮ ಭೂಮಿಗೆ ಇಳಿತಾನ ವರ್ಷಕ್ಕೊಮ್ಮೆ. ತುಳಜಂತಿಗೆ ಬರೀ ಭೂ ಕೈಲಾಸ, ಭೂಮಿ ತೆಲ ಮೇಲೆ ಮತ್ತೆ ಯಾರ್ದಿಲ್ಲ ಇತಿಹಾಸದಾಗ. ಭೂಮಿ ತೆಲ ಮೇಲೆ ಮತ್ತೆ ಯಾರ್ದು ಇತಿಹಾಸದಾಗ ಇಲ್ಲ. ಮಾಳೆಗರಾಗಿ ಕೈಲಾಸದಿಂದ ಶಿವಪಾರ್ವತಿ ಬಂದು ಆಗಿಂದಾಗ ಹತ್ತಿ ಬಿತ್ತಿ, ಆಗಿಂದಾಗ ಹತ್ತಿ ತೆಗೆದು, ಆಗಿಂದಾಗ ನೂಲು ನ್ಯಾಯದು, ಆಗಿಂದಾಗ ಪೇಟ ತಯಾರು ಮಾಡಿ, ಮುಂಡಾಸ್ ತಯಾರು ಮಾಡಿ, ಆಗಿಂದಾಗ ಅವನಿಗೆ ಆಯರ್ ಮಾಡಿ ಹೂವಿನ ಮಳೆ ಸುರಿಸಿ ಆಶೀರ್ವಾದ ಮಾಡಿ ಮತ್ತೆ ಕೈಲಾಸಕ್ಕೆ ಹೋಗ್ಬಿಡ್ತಾರ. ಮಧ್ಯರಾತ್ರಿ ಒಳಗೆ ನಡೀತದೆ. ನಮಗ ನಾವು ಮಲ್ಲೈಗೆ ಹೋಗಿ ಸಿರ್ಸಲಿಕ್ಕೆ ಹೋಗಿ ಬಂದೇವಂದ್ರ ಮರ ತಗೊಂಡು, ಫಳ ತಗೊಂಡು, ಎಲ್ಲಾ ತಗೊಂಡು, ಕೈ ತುಂಬ್ಕೊಂಡು ಬೀಗರಿಗೆ ಹೋಗಿ ಅದ್ರ ಕೊಟ್ಟು ನಾ ಸಿರ್ಸಲಿಕ್ಕೆ ಹೋಗಿನಿ. ಆಯರ್ ತರಬೇಕಲ್ಲ ಅವ್ನಿ ಮನಿ ತನಕ ಮರ ಕೊಟ್ಟು ಆಯರ್ ತಂದಿಲ್ಲ ಅವ್ರ ಬಾಯಾಗ ಮಣ್ಣು ಬೀಳತ್ತೇಳಿ ಈ ಚಟ್ಕೊಂಡು ಕೊಡ್ತೈತಿ. ನಮ್ಮೂರಿಗೂ ಅಂದಿನ ನೋಡುದು ಇಂದಿನ ತನಕ 500 ವರ್ಷ ನಡೆದ ಮಳೆಗರೆಂದು ಕೈಲಾಸದ ಪರಮಾತ್ಮ ಭೂಲೋಕಕ್ಕೆ ಬರ್ತಾನಂದ್ರ ಅವ್ರು ಏನ್ ಮಾಡಿದ್ರು ಅಂದ್ರ 6 ಗುಣಗಳನ್ನ ಕಟ್ಟಿ ತಮ್ಮ ಹತೋಟಿ ಒಳಗೆ ಇಟ್ಕೊಂಡಿದ್ರು. ಮಳೆಗರ ಹೆಂಗ್ ಹೇಳ್ತಾನ ಹಂಗ ಅವು 6 ಗುಣ ಕೇಳ್ತಿದ್ವು. ಕಾಮ, ಕ್ರೋಧ, ಮದ, ಮಚ್ಚರ, ಮೋಹ, ಲೋಭ ಅಂತಕ್ಕಂಥ 6 ಗುಣಗಳು ಕೇಳ್ತಿದ್ದು ತಿಳ್ಕೊಂಡು ಅವ್ರು ಚಂದ್ರಾದ್ರು ದೇವರಾದ್ರು ಪಲ್ಲಕ್ಕೆ ಕೂತ್ ತಿರುಗಾಡಕತ್ರು. ನಮ್ಗೆ ಹೇಳೋ ತಾತ್ಪರ್ಯ ಏನಂತ ಕೇಳಿದ್ರ ಆ ಸಾ ಅಂದ್ರ 6 ಗುಣ ನಮ್ಗೆ ಹೇಳ್ದಂಗ ಕೇಳ್ಬೇಕು. ಅಷ್ಟ ಅಂದ್ರ 8 ಅಂದ್ರ ಪಾದಿ ನಡ್ಕೊಂಡು ಹಣಿ ತನಕ 8 ಅಂಗಗಳು. 1-2 ನಿಮಿಷನಾಗಿ ಇದೊಂದು ದೃಷ್ಟಾಂತ ಹೇಳಿ ನಾ ಮುಗಿಸ್ತೇನೆ. ಮುಂದೆ ಮಹಾತ್ಮ ಆಶೀರ್ವಚನ ಮಾಡ್ತಾರ. ಕಾರ್ಯಕ್ರಮ ಉಡಿ ತುಂಬುವುದು ಬಹಳ ಕಾರ್ಯಕ್ರಮದ ಸಮಯ ಸಾಕಷ್ಟು ಆಗ್ಯದ. ಅನಿವಾರ್ಯಕ್ಕಾಗಿ ಆ ದೃಷ್ಟಾಂತ ಹೇಳಲೇಬೇಕು. ಸಾ ಅಂದ್ರ 6 ಗುಣಗಳು ನಮ್ಮ ಹತೋಟಿ ಒಳಗೆ ಇರಬೇಕು. ಅಷ್ಟಂದ್ರ 8 ಪಾದಿ ಹಿಡ್ಕೊಂಡು ಹಣಿ ತನಕ 8 ಅಂಗಗಳು. ಇವು 8 ಅಂಗಗಳನ್ನ ನೆಲಕ್ಕೆ ಹಚ್ಚಿ ಹೇಳ್ರಿ, ಲಕ್ಷ ಕೊಡ್ರಿ. 8 ಅಂಗಗಳನ್ನ ನಮ್ಮ ಪಾದಿ ನಡೆದುಕೊಂಡು ಹಣಿ ತನಕ 8 ಅಂಗಗಳದಾವ. 8 ಅಂಗಗಳನ್ನ ನೆಲಕ್ಕೆ ಹಚ್ಚಿ ಗುರುವಿನ ಪಾದಿಗೆ ನಮಸ್ಕಾರ ಮಾಡುವುದಕ್ಕ ಸಾಷ್ಟಾಂಗ ನಮಸ್ಕಾರ ಅಂತಾರ. ಒಬ್ಬರ ಮನೆಗೆ ಗುರುಗಳು ಹೋಗಿರತ್ರಿ, ಭಕ್ತರ ಮನೆಗೆ, ಶಿಷ್ಯನ ಮನೆಗೆ ಗುರುಗಳು ಹೋದ್ರು. ನಮ್ಮ ಮನೆಗ್ ಪ್ರಸಾದ ಬರೀಪ್ಪ, ಇಲ್ಲಿ ಮಟ್ಟಕ್ಕೆ ಬಂದಾರ ಕಾರ್ಯಕ್ರಮಕ್ಕೆ ಅಂತ ಹೇಳಿ ನಮ್ಮ ಮನೆಗ್ ಪ್ರಸಾದ ಬರೀಪ್ಪ ಅಂತ ಕರೆದ್ರು. ಕರೆದ ಕೂಡಲೇ ಗುರುಗಳು ಏನ್ ಮಾಡಿದ್ರತ್ತ 4 ಮಂದಿ ಶಿಶು ಮಕ್ಕಳು ಕರ್ಕೊಂಡು ಬೆಳಗ್ಗೆ ಅದು ಜಾಮ್ ಜಳಕ ಮಾಡಿ ಪೂಜಾ ಮುಗಿಸ್ಕೊಂಡು ಮೈ ಮಡಿ ಉಟ್ಕೊಂಡು ನೇಮ್ ನಿಷ್ಠಂದು ಹೋದ್ರಪ್ಪ. ಹೋಗಿದ್ರ ಘಟನೆ ಏನಾಯ್ತು ಅಂತ ಕೇಳಿದ್ರ ಗುರುಗಳು ಬರ್ತಾತ ಎಲ್ಲಾ ಅಡಿಗೆ ಮಾಡಿ ಇಟ್ಟಿದ್ರಿ. ಗುರುಗಳು ಬರ್ತಾತ ಎಲ್ಲಾ ತರ ಅಡಿಗೆ ಮಾಡಿ ಇಟ್ಟಿದ್ರು. ಮತ್ತ ಗುರುಗಳು ಬಂದಾಕ ಬಾಕ್ಲ ಹಾಕೊಂಡು ಎಲ್ಲಾರು ಹಾದಿರಿ. ಮತ್ ಅವ್ರು ಅದಾರಿಪ್ಪ ಶರಣಪ್ಪ, ಅವ್ರು ಅದಾರೀಗ. ಇದು ಕಲಿಯುಗ ಅದ. ಯಾನರೇ ಹೇಳಕ್ ಹೋಗುದ್ರ ಯಾನರೇ ಮಾಡ್ಲಕತ್ತಾವ. ಕೇಳುದ್ರಾಗ ಜರ ಫರಕ್ ಆಯ್ತು ಅಂದ್ರ ಗದ್ದ ಹಿಡಿಸಿ ಅವು. ಗುರುಗಳು ಬರ್ತಾರಪ್ಪ ಅಂತಂದ್ರೆ ಮನಿ ಬಾಳ ತೆಗಿರ್ಬೇಕು, ಮನಿ ಮುಂದ್ ಅಂಗಳಕ್ಕೆ ಒಂದಿಟ್ಟು ನೀರ್ ಹೊಡೆದಿರ್ಬೇಕು, ರಂಗೋಲಿ ಹಾಕಿರ್ಬೇಕು, 4 ಹೂ ಚೆಲ್ಲಿದ್ರು, ಆರತಿ ಹಚ್ಚಿಟ್ಟಿರ್ಬೇಕು, 1 ಕೊಡ ತುಂಬಿಟ್ಟಿರ್ಬೇಕು. ಗುರುಗಳ ಪಾದಿಗೆ ನೀರ್ ಹಾಕಿ ಆರತಿ ಮಾಡಿ ಗುರುಗಳ ಕರ್ಕೊಂಡು ಮನ್ಯಾಗ ಹೋಗಿ ಕುಂಡ್ರಿಸಿ ಪಾದ ಪೂಜೆ ಮಾಡಿ ಪ್ರಸಾದ ಮಾಡಿಸಿ ದಕ್ಷಿಣ ಕೊಟ್ಟು ಅವ್ರ ಆಶೀರ್ವಾದ ತಗೊಂಡ್ರಿ ಅಂದ್ರ ನೀವು ಅಲ್ಲ, ನಿಮ್ ಮಕ್ಕಳಲ್ಲ, ನಿಮ್ ಮೊಮ್ಮಕ್ಕಳಲ್ಲ, ಪುಳಿ ಪೀಡಾನ ಪಿಡಿ
ಏಳೇಳು ತಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಸುಖಿ ಆಗ್ತಾರ. ಒಬ್ಬ ಗುರು ಮನೆಗೆ ಬಂದ ಹೋದ ಗುರುಗಳು ಬರೀತಾರ. ಸದ್ಗುರು ಮಧುಗೊಂಡೇಶ್ವರರು ಏನ್ ಬರೀತಾರ ಅಂತ ಕೇಳಿದ್ರ, ಗುರುವಿಗೆ ಹೆಂಗ್ ಆತಿಥ್ಯ ಮಾಡ್ಬೇಕು, ಗುರುವಿಗೆ ಹೆಂಗ್ ಸತ್ಕಾರ ಮಾಡ್ಬೇಕು, ಗುರುವಿನ ಹೆಂಗ್ ತೃಪ್ತಿ ಮಾಡ್ಬೇಕು, ಆ ಗುರು ಕೃಪಾ ನಾವು ಹೆಂಗ್ ಪಡ್ಕೋಬೇಕಂತಂದ್ರ ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ನಮ್ಮ ಸ್ವಲ್ಪ ನಮ್ದು ಮಠದ ಜಾತಿ ಇತ್ತು, ಆ ಜಾತ್ರೆ ಮಾಡಿ ಮಾಡಿ ಮನುಷ್ಯ ಪ್ರಕಾಶ ಹೋಗ್ಯದ. ಅದು ಏನು ಸ್ವರಪರ ಉಳಿದಿಲ್ಲ ಅದ ಹೇಳ್ಬೇಕಂದ್ರ. ಇರ್ಲಿ, ಅಲ್ಲಿ ಏನಾಯ್ತು ಅಂದ್ರ ಗುರುಗಳ ಶಿಷ್ಯರ ಮನೆಗೆ ಹೋಗಿರಂತ ನಾನಾ ತರ ಅಡಿಗೆ ತಯಾರು ಮಾಡಿ ಇಟ್ಟಿದ್ರಂತ. ಕೈಗೆ ನೀರ್ ಕೊಟ್ಟರು, ಗುರುಗಳು 2 ಪ್ರಸಾದ ಮಾಡಾಕಿದ್ರಂದ. ಊಟ ಮಾಡಾಕಿದ್ರೆ 2 ಗುರುಗಳ ನೀರ್ ಕೊಟ್ಟ ಕೈ ತಕೊಂಡು ಸಂಗಾಟ ಬಂದವ್ರು ಎಲ್ಲಾರು ಕೊಟ್ಟು ಪಂಕ್ತಿ ಕೂತ್ರು ಮನ್ಯಾಗ. ಮಾಡಿದ್ದಲ್ಲ ನಾನಾ ತರ ಅಡಿಗೆ ತಂದು ಮುಂದಿಟ್ಟು ತಾಟ್ ಹಚ್ಚಿ ಅಗಲ್ದೊಳಗೆ ನೀಡಿದ್ರು. ನೀಡಿ ಊಟ ಮಾಡಿ ಗುರುಗಳು ಅಂದ್ವು. ಉಂಟಾರ ಯಾರ ನೇಮನಿಷ್ಠ ಅದಾವಿಲ್ಲ ತಮ್ಮ ತಮ್ಮ ಸಾಷ್ಟಾಂಗ ಹಾಕಪ್ಪ ಊಟ ಮಾಡ್ತೀವಿ ಅಂದ್ರ ಗುರುಗಳು. ಇವಂದ ಸಜ್ಜಿ ರೊಟ್ಟಿ ಮಾಡ್ತೀನಿ, ಶೇಂಗಾದ ಹೋಳಿಗೆ ಮಾಡ್ತೀನಿ, ಜ್ವಾಳದ ರೊಟ್ಟಿ ಮಾಡ್ತೀನಿ, ಚಪಾತಿ ಮಾಡ್ತೀನಿ, ಕುರುಡಿಗೆ ಕರೆದೇವು, ಭಜಿ ಮಾಡೇವಿ, ನಾನಾ ತರ ಪಲ್ಯ ಮಾಡೇವಿ, ಸಾಂಬಾರ್ ಮಾಡೇವಿ, ಹಿಂಡಿ ಕುಡ್ಸೇವಿ, ಉಪ್ಪಿನಕಾಯಿ ಮಾಡೇವಿ, ಇಟ್ಟೆಲ್ಲಾ ಮಾಡೇವಿ. ಇದ್ರಾಗ ಸಾಷ್ಟಾಂಗ ಒಂದು ಕಡಿಮೆ ಬಿದ್ದದ ಅಂತ ತಿಳ್ಕೊಂಡು ಇವ ಯಾರು ಮಾಡದ ಹೇಳಿದ್ರ ಕಿಶಾಗಿನ 10 ರೂಪಾಯಿ ತೆಗೆದು ಕೊಟ್ಟ ಹುಡುಗನ ಕೈಯಾಗ, ಏ ತಮ್ಮ ಸೇಡ್ಜಿ ಅಂಗಡಿಗೆ ಹೋಗು, ಇದು 10 ರೂಪಾಯಿ ಕೊಟ್ಟ ಸಾಷ್ಟಾಂಗ ತಗೊಂಡ್ ಬಾ ಅಂತ. ಹುಡುಗಿಗೆ ಏನ್ ಗೊತ್ತ್ರಿ? ಅಪ್ಪಗೆ ಗೊತ್ತಿಲ್ಲ, ಮಗನಿಗೆ ಏನ್ ಗೊತ್ತಿರ್ತದ ಮಣ್ಣು. ಅಪ್ಪಗೆ ಗೊತ್ತಿಲ್ಲ, ಅಪ್ಪನೇ ಮೂರ್ಖದ ಮಗನಿಗೆ ಏನ್ ಗೊತ್ತು? ಮಗ 10 ರೂಪಾಯಿ ತಗೊಂಡು ಸೇಡ್ಜಿ ಅಂಗಡಿ ಹೊಡ್ಕೋತ ಹೋಯ್ತು. ಸೇಡ್ಜಿ 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 ಅಂದ. ಏಯ್ ಗಿರೇಕದ ಅದಮ್ಮ ಇಲ್ಲರಿ, ನಮ್ಮ ಮನ್ಯಾಗ ಗುರುಗಳು ಬಂದಾರಿ, ಊಟಕ್ಕೆ ಕೂತಾರ, ಅರ್ಜೆಂಟ್ ಐತಿ, ಇದು 10 ರೂಪಾಯಿ ತಗೋರಿ ಸಾಷ್ಟಾಂಗ ಕೊಡು ಸೇಡ್ಜಿ ಅಂದ. ಅಂದವ ಸೇಡ್ಜಿ. ಎಂದು ಅವ ಗುರುಗಳಿಗೆ ಉಣಿಸ್ತಾವ ಅಲ್ಲ, ಅವ ಎಂದೂ ದೇವ್ರಿಗೆ ಹೋದವ ಅಲ್ಲ, ದಾನ ಧರ್ಮ ಮಾಡದವ ಅಲ್ಲ. ಅವ ವಿಚಾರ ಮಾಡೋದು ಸೇಡ್ಜಿ, ಗುರುಗಳಿಗೆ ಮನೆಯಾಗ ಊಟಕ್ಕೆ ಕೊಂಡ್ರು ಸಾಷ್ಟಾಂಗ ಒಯ್ಲಾಕ ಅಂಗಡಿಗೆ ಬಂದದ ಹುಡುಗಂದ್ರ ಈ ಮನೆತನಕ್ಕೆ ಇವಕ್ ಸಂಸ್ಕಾರ ಗೊತ್ತಿಲ್ಲ, ಇವಕ್ ಪಾಠ ಕಲಿಸ್ಬೇಕಂತ ಸೇಡ್ಜಿ 10 ರೂಪಾಯಿ ತಗೊಂಡ ಗಲ್ಲಾದಾಗ ಇಟ್ಟ ಹೊರಗ್ ಬಂದ ಅಂಗಡಿಯಿಂದ, ಏ ತಮ್ಮ ಬಾಯಿಲಂದ ಸರದು ನಿಂತು ಕಪಾಲ ಕೊಟ್ಟಪ್ಪ ಒಂದ್ ಏಟ ತಗೋ ಒಯ್ದು ಕುಡಿ ಮಪ್ಪಗಂದ. ಹುಡುಗ ಅಂಗಡಿಯಿಂದ ಮನೆಗೆ ಬತ್ತು, ಅಪ್ಪ 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 ಅಂದ. ಹೊರಗೆ ಹೊಡ್ಕೋತ ಬಂದ ಅಪ್ಪ. 6 ಮಳ ಮಗ 3 ಮಳ ಕೊಡ್ಬೇಕು ಹೆಂಗ್ ಸಾಷ್ಟಾಂಗ. ಕೆಳಗ್ ನಿಂತಿದ್ದ ಅಪ್ಪ ಕಟ್ಟಿ ತಳಗ, ಹುಡುಗ ಕಟ್ಟಿ ಮೇಲೆ ಕಣ್ಣ ಜಿಗದ್ ನಿತ್ತು, ಸರದ್ ನಿಂತು ಅಪ್ಪನ ಕಪಾಳ ಗಡ್ಡ ಒಂದು ಕೊಡ್ತು, ಅಪ್ಪ ಸಾಷ್ಟಾಂಗ ಒಯ್ದು ಕುಡು ಗುರುಗಳಿಗೆ ಅಂದ. ಇವ್ರು ಗುರುಗಳು ಒಳಗ್ ಕೂತಿದ್ರು, ಒಳಗ್ ಬಂದಿವ. ಅಪ್ಪಗಳ ಜನ ಎದ್ ನಿಂದ್ರಿ ಅಂತ. ಇವ್ದು ಯಾರ ಮನಿ ಪದ್ಧತಿ ಇರ್ಬೇಕಂತ ಗುರುಗಳು ಎದ್ ನಿಂತ್ರಪ್ಪ. ಎದ್ ನಿಂತ ಕೂಡಲೇ ಸರ್ ದೂರ ನಿಂತು ಉದ್ದು ಕೈ ಮಾಡಿ ಗುರುಗಳ ಕಪಾಳಗಡೆ ಒಂದು ಪಟ್ ಗುರುಗಳ ಸಾಷ್ಟಾಂಗ್ರಿ ತಗೋರಿ ಊಟ ಮಾಡ್ರಿ ಅಂದತ್ತ. ಹಂಗಾಗಿರ್ಬೇಕು ನನ್ನಂತ ಗುರುಗಳು ಇದ್ರು. ಯಾರೇ ನಮ್ ಶಿವಪುತ್ರ ಶರಣರ ಅಂತ ಗುರುಗಳು ಬಂದ್ರಂದ್ರ ಇವನು ಗೊತ್ತಿರ್ಲಿಕ್ಕಿಲ್ಲ ಪಾಪ ಅಂತ ಹೇಳಿ ಸಂಭಾಳ ತಿಳಿಸಿ ಹೇಳಿ ಬುದ್ಧಿ ಹೇಳಿ ಊಟ ಮಾಡಿ ಬರ್ತಾರ. ನನ್ನಂತ ಗುರುಗಳಿದ್ರೆ ಏನ್ ಮನಿಯಲ್ಲ ಇಂತ ಗಿರೇಕಿ ಕಲಿಯುಗದಾಗ ಅದಾವ. ನೀವು ಬರೇ ಇದ್ರ ಕಾಮಿಡಿ ತಿಳ್ಕೊಬೇಡ್ರಿ, ಇಂಥವ್ರು ಸದ್ಯ ಅದಾರ. ಎಷ್ಟೋ ಮಂದಿ ಮನೆಯೊಳಗೆ ಇಬುತ್ತಿಲ್ಲ, ಎಷ್ಟೋ ಮಂದಿ ಮನೆಯೊಳಗೆ ಉದ್ಕಡಿ ಇಲ್ಲ, ಉದ್ಬತ್ತಿಲ್ಲ, ಎಷ್ಟೋ ಮಂದಿ ಮನೆಯೊಳಗೆ ಆಗ್ತಿಲ್ಲ, ಪಾದಿಗೆ ನೀರ್ ಹಾಕೋದು ಗೊತ್ತಿಲ್ಲ, ಓಂ ನಮಃ ಶಿವಾಯ ಬರೋಲಾಗ್ಯದ ಬಾಯಾಗ. ಆಮೇಲೆ ಜಳಕ ಮಾಡೋದು, ಮೀಸಲು ಅಡಿಗೆ ಮಾಡೋದು, ಊಟ ಮಾಡ್ಸೋದು ಬಾಜುಕೆ ಉಳಿತು ದೊಡ್ಡ ಕತ್ತಿ ಅದ. ಅವ್ರೆಲ್ಲ ಉಂಡು ಉಳ್ದದ್ದು ಗುರುಗಳಿಗೆ ಉಳಿಸೋ ಕಂಪ್ನಿನೂ ಒಳಗದಾವು. ಇರ್ಲಿ, ಏನಿಲ್ಲ, ನಾವ್ ಮನಸ್ಸ ಮೀಸಲಿರಬೇಕು, ಮೈ ಮೀಸಲಿರಬೇಕು, ಮನಸ್ಸು ಮೀಸಲಿರಬೇಕು. ಸಾಧು ಸತ್ಪುರುಷರಿಗೆ, ಶರಣರಿಗೆ, ಸಂತರಿಗೆ ಚಲೋತ್ತಾಗಿ ಊಟ ಮಾಡಿಸಿ ದಕ್ಷಿಣ ಕೊಡೋದು ಹಿಂಗ್ ಪರಂಪರೆ ಇರಬೇಕು. ಇಂಥ ಧರ್ಮ ಕಾರ್ಯಕ್ಕೆ ಹೋದ್ರೊಳಕ ದಾನ ಮಾಡೋದು ಇದು ಪದ್ಧತಿ ಕಲಿಬೇಕು. ಆಮೇಲೆ ಏನ್ ಉಡಿ ತುಂಬುದು ಏನ್ ಕಾರ್ಯಕ್ರಮ ಇಟ್ಕೊಂಡಾರಲ್ಲ, ಇಂಥ ಭಾಗ್ಯಂತರು ಸಿಗೋದು ದುರ್ಲಭದ. ಯಾರ್ಯಾರ ಅಟ್ಟಾಳ ಬಾಡಿಗೆ ಒಳಗೆ ಇಲ್ಲಿ ಮುಕ್ತಾಯಿದೆ ರಜೆರಲ್ಲ, ಅವ್ರೆಲ್ಲಾರು ಬಾಯಿ ಉಡಿ ತುಂಬಿಕೊಂಡ್ರಪ್ಪ ಅಂತಂದ್ರ ನಿಮ್ಮಂತ ಪುಣ್ಯ ಅಂತ ಯಾರಿಲ್ಲ ಜಗತ್ತಿನೊಳಗೆ. ಮತ್ ಇವ್ರಿಗೆ ಉಡಿ ತುಂಬುದೆಲ್ಲ ಇಟ್ಟಾರ. ನಮದೇನ ಐತ್ರಿ ನೀವ್ ಅಂದಿರಿ, ಮತ್ತ ನಮದೇನ ಐತ್ರಿ ಇಲ್ಲಿ ಕೆಲಸ ನೀವ್ ಅಂದಿರಿ. ಮತ್ತ ಇಟ್ಟೆಲ್ಲಾ ಶರಣರು ಉಡಿ ತುಂಬದ್ ಇಟ್ಕೊಂಡಾರ ಅಪ್ಪಗಳು ತಾಯಂದಿರಿಗೆ. ಇಟ್ಟೆಲ್ಲ ಮಹಾತ್ಮರು ಕರ್ಸಾರ. ಇಲ್ಲೆಲ್ಲಾ ಏನೇನೋ ಕಾರ್ಯಕ್ರಮ ನಡೆದಾವು. ಇದಕ್ಕೆ ಸಹಾಯ ಸಹಕಾರ ಆಗ್ಲ ತಿಳ್ಕೊಂಡು ಅವ್ ಯಾರು ಮಾವ, ಗುಟ್ಕ, ತಂಬಾಕ, ಬಿಡಿ, ಸಿಗರೇಟ್ ಅಮುಕ್ ಅವು ಹೋದಾವಲ್ಲ, ಅವ್ ಖರ್ಚು ಕಮ್ಮಿ ಮಾಡಿ ಅವೇ 100 ರೂಪಾಯಿ ಒಳಗೆ ಹಾಕಿ ಮನೆಗೆ ಹೋಗುದು. ಶರಣಪ್ಪ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರ ಪುಣ್ಯ ಕರ್ಮ ಮಾಡ್ರಿ, ಪುಣ್ಯವಂತರ ಆಗ್ತೀರಿ. ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಆವರಣ ದೋಷ ಕಳ್ಕೊಳ್ಳೋದು ತಾರ.
ಅಟ್ಟಾನಿಲ್ಲ ಮತ್ತೆ ಎಲ್ಲಾರು ಹುಡುಕ್ಯಾಡ್ರಿ ಹೋಗಿ. ಎಲ್ಲಾರ ಹಾಜಾಗ ಹುಡುಕ್ಯಾಡ್ರಿ ಮತ್ತೆ ಆವಾರ್ಡ್ ದೋಸೆ ಅಂತ ಹೇಳಿ ಏನಿಲ್ಲ. ಈಗ ಏನದಲ್ಲ ಇದು ತಿಳ್ಕೊಳ್ಳೋದಕ್ಕೆ ಆವಾರ್ಡ್ ದೋಸೆ ಕಳ್ಕೊಳ್ಳೋದತ್ತಾರ. ಇದು ತಿಳ್ಕೊಂಡ್ರಿ ಅಂದ್ರ ನಿಮ್ಮಲ್ಲಿ ಅಜ್ಞಾನ ಹೋತು, ಜ್ಞಾನ ಆಗ್ತದ. ದಾನ ಮಾಡೋದು ಹೆಂಗ, ಧರ್ಮ ಮಾಡೋದು ಹೆಂಗ, ಮನ್ಯಾಗ ರೊಟ್ಟಿ ಮಾಡೋದು ಹೆಂಗ, ಹೊಲ್ದಾಗ ಕಸ ತೆಗಿದ ಹೆಂಗ, ಗಳೆ ಹೊಡಿದ ಹೆಂಗ, ಅಮುಕ್ ತಮಕ್ ದೊಡ್ಡವ್ರು ಕೂಡ ಮಾತಾಡೋದು ಹೆಂಗ, ಸಣ್ಣವ್ರು ಕೂಡ ಮಾತಾಡೋದು ಹೆಂಗ, ಅತ್ತಿ ಕೂಡ ಸೊಸಿ ಹೆಂಗಿರ್ಬೇಕು, ಸೊಸಿ ಕೂಡ ಅತ್ತಿ ಹೆಂಗಿರ್ಬೇಕು, ಇದೊಂದು ದೊಡ್ಡ ಕತೀರಿ. ಪ್ರತಿಯೊಂದು ಮನ್ಯಾಗ ಇದೊಂದು ದೊಡ್ಡ ರಾಮಾಯಣ ಮಹಾಭಾರತ ಚಾಲು ಅದು. ಅತ್ತಿಗಳು ಬರೀ ಕತ್ತಿಗಳು ಅಲತ್ತಾವು, ಸಸ್ತಾರ ದೇವ್ ಅಲಕತ್ತಾವ. ಹಿಂಗಾಗಿ ಸಂಸಾರ ಬಹಳ ಅಲ್ಲೋಲ್ ಕಲ್ಲಂಗ್ ನಡೆದದ. ಅತ್ತಿಗಳು ಚಂದಾಗೆ ತಾಯಿ ಜಾಗನಾಗ ಇರಬೇಕು, ಸಸ್ತಾರ ಮಕ್ಕಳು ಹಂಗಿರಬೇಕು, ಮನಿ ಚಂದ ಇರ್ತದ. ಒಟ್ಟ ಏನ್ ಮಾಡುದು ಅಂತ ಕೇಳಿದ್ರೆ ಎಲ್ಲೆಲ್ಲಿ ಸತ್ಸಂಗ ನಡೀತದ, ಎಲ್ಲೆಲ್ಲಿ ಮಠದೊಳದಾಗ ಮಹಾತ್ಮರು ಬಂದಿರ್ತಾರ, ಎಲ್ಲೆಲ್ಲಿ ಧರ್ಮ ಕಾರ್ಯ ಇರ್ತದ ಅಲ್ಲೆಲ್ಲಿ ಕರ್ಲಾರ್ದೆ ಹೋಗ್ಬರಿ. ಕೈಲಾದಷ್ಟು ಮಟ್ಟಿಗೆ ದಾನ ಧರ್ಮ ಮಾಡ್ಬರಿ, ಸಹಾಯ ಸಹಕಾರ ಮಾಡ್ಬರಿ, ಶಾಂತ್ ಕೂತು 4 ಮಾತು ಕೇಳ್ಬರಿ, ಮಹಾತ್ಮರ ದರ್ಶನ ಮಾಡ್ರಿ. ನಿಮ್ಮಂತ ಪುಣ್ಯವಂತರು ಯಾರು ಇಲ್ಲ ಅಂತ ಹೇಳ್ತಾ ಇವತ್ತ ಈ ರಟಾಳವಾಡಿಗೆ ಗ್ರಾಮದೊಳಗ ಈ ಆರುಡ ಆಶ್ರಮದೊಳಗ ನಡೆದಿರ್ತಕ್ಕಂತ ಸತ್ಸಂಗದೊಳಗ ತಾವೆಲ್ಲ ಭಾಗಿಯಾಗಿದ್ರಲ್ಲ. ನಿಮ್ಮೆಲ್ಲರಿಗೂ ಸಿದ್ಧ ಆರೋಢ ಸದ್ಗುರು ಮಧುಗೊಂಡೇಶ್ವರ, ಈ ಗ್ರಾಮ ದೇವತೆ ಮಾಳಿಂಗೇಶ್ವರ ಆಯುಷ್ಯ ಆರೋಗ್ಯ ಭೋಗ ಮೋಕ್ಷ ಕೊಡ್ಲಿ ಅಂತ ಹಾರೈಸಿ ನನ್ನೆರಡು ಮಾತನ್ನ ಸದ್ಗುರುಗಳಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಹರಂ ತತ್ ಜಯ ಮಂಗಲಂ ಜಯ ನಮ. ಬಹಳಷ್ಟು ಹಾಸ್ಯಮಯವಾಗಿ ಕೆಲವರು ಆಶೀರ್ವಚನಗಳನ್ನು ಹಂಚಿಕೊಂಡಿರ್ತಕ್ಕಂತಹ ಪರಮ ಪೂಜ್ಯರಿಗೆ ಜೋರಾದ ಚಪ್ಪಾಳೆಯ ಮೂಲಕ ತುಂಬಿರಬಹುದಾದ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು